Welcome, my dear students. Today we are going to be learning the new chapter, that is Sphinx. This is a very important chapter. In this, you are having 2 marks questions and guarantee questions are there, and you have to give more attention on this chapter. So it consists of only 13 pages. Be patient on these Sphinx. Let us see the origins of Sphinx. Origins of Sphinx are nothing but a history of swing. Okay, swing did not exist in the early days of Java. Swing ಅನ್ನುವ ಕಾನ್ಸೆಪ್ಟ್ ಜಾವಾದಲ್ಲಿ ಹಳೆ ಕಾಲದಲ್ಲಿ ಇಲ್ಲ. Rather, it was a response to deficiency present in Java's original graphical user interface. ಸೊ ಈ ಕಾನ್ಸೆಪ್ಟ್ ಯಾವಾಗ ಬಂತು ಅಂತ ಹೇಳಿದ್ರೆ, ಜಾವಾ ಪ್ರೋಗ್ರಾಮ್ನ ಯೂಸ್ ಮಾಡಿ ನಾವು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಡೆವಲಪ್ ಮಾಡುವಾಗ ಕೆಲವು ಕಾನ್ಸೆಪ್ಟ್ಗಳು ಸಪೋರ್ಟ್ ಮಾಡ್ತಾ ಇಲ್ಲ. ಆ ಸಪೋರ್ಟ್ ಮಾಡದ ಕಾನ್ಸೆಪ್ಟ್ನ ನಾವು ಇಲ್ಲಿ ಆಬ್ಸ್ಟ್ರಾಕ್ಟ್ ವಿಂಡೋ ಟೂಲ್ ಕಿಟ್ ಅಂತ ಯೂಸ್ ಮಾಡ್ತಾ ಇದೀವಿ. ಆ ಆಬ್ಸ್ಟ್ರಾಕ್ಟ್ ವಿಂಡೋ ಟೂಲ್ ಕಿಟ್ ನಲ್ಲಿ ಕೆಲವು ಫೀಚರ್ಸ್ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಓಕೆ, ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ರಾದರ್ ಇಟ್ ವಾಸ್ ಅ ರೆಸ್ಪಾನ್ಸ್ ಟು ಡೆಫಿಷಿಯನ್ಸೀಸ್ ಪ್ರೆಸೆನ್ಸ್ ಇನ್ ಜಾವಾಸ್ ಒರಿಜಿನಲ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಸಬ್ಸಿಸ್ಟಮ್ಸ್. ಸೊ ಈ ಒರಿಜಿನಲ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಸಬ್ಸಿಸ್ಟಮ್ಸ್ ಅನ್ನೆಲ್ಲ ನಾವೇನಂತ ಹೇಳ್ತೀವಿ ಇಲ್ಲಿ, abstract window toolkit. Abstract window toolkit, short form is AWT. The AWT defines a basic set of controls, windows and dialog boxes that supports a usable but limited graphical interfaces. So ಈ abstract window toolkit ನಲ್ಲಿ ಏನೆಲ್ಲ ಉಂಟು ಅಂತ ಹೇಳ್ತಾ ಇದ್ದಾರೆ, ಬೇಸಿಕ್ ಸೆಟ್ ಆಫ್ ಕಂಟ್ರೋಲ್ಸ್. ಸೊ ನಿಮ್ಮ ಎಲ್ಲಾ ಟೂಲ್ಸ್ ಇದರಲ್ಲಿ ಉಂಟು. ಬೇಸಿಕ್ ಸೆಟ್ನ ಟೂಲ್ಸ್ ಯಾವುದು, ಬಟನ್ಸ್ ಆಗಿರ್ಬೋದು, ಚೆಕ್ ಬಾಕ್ಸ್ ಆಗಿರ್ಬೋದು, ಡೈಲಾಗ್ ಬಾಕ್ಸ್ ಆಗಿರ್ಬೋದು, ವಿಂಡೋಸ್ ಆಗಿರ್ಬೋದು, ರೈಟ್, ಇದೆಲ್ಲ ಕಂಟ್ರೋಲ್ಸ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಕಂಟ್ರೋಲ್ಸ್, ವಿಂಡೋಸ್ಗೆ ಸಂಬಂಧಪಟ್ಟದು. ಅದೇ ರೀತಿಯಲ್ಲಿ ಡೈಲಾಗ್ ಬಾಕ್ಸಸ್, ಆಸ್ ವಿ ನೋ, ಇಲ್ಲಿ ರೈಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಡೋ ಓಪನ್ ಆಗ್ತಾ ಉಂಟು. ದೀಸ್ ಆರ್ ಸಮ್ ಡೈಲಾಗ್ ಬಾಕ್ಸಸ್, ದೀಸ್ ಆರ್ ಸಮ್ ಡೈಲಾಗ್ ಬಾಕ್ಸಸ್ ಹಿಯರ್. ಪಾಪಪ್ ಮೆನು ಅಂತ ಹೇಳ್ತೀವಿ, ಇದನ್ನ ನಾವು ಇಲ್ಲಿ ಡೈಲಾಗ್ ಬಾಕ್ಸ್ ಆಗಿ ಟ್ರೀಟ್ ಮಾಡ್ತೀವಿ. ಅಂಡ್ ಸಪೋರ್ಟ್ ಯೂಸಬಲ್, ಬಟ್ ಇಂಥ ಕಾನ್ಸೆಪ್ಟ್ ನಾವು ಯೂಸ್ ಮಾಡ್ಬೇಕಂತ ಹೇಳಿದ್ರೆ AWT ಅಲ್ಲಿ ಲಿಮಿಟೆಡ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಮಾತ್ರವೇ ಉಂಟು. ಲಿಮಿಟೆಡ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸಸ್ ಮಾತ್ರವೇ ಉಂಟು. ಓಕೆ, one reason for the limited nature of the AWT is that it translates its various visual components into their corresponding platform specific equivalents or peers. One reason for the limited nature of AWT is that it translates its various visual component. ಯಾಕೆ ಈ ತರ ಲಿಮಿಟೆಡ್ ಆಗಿ ಉಂಟು ಅಂತ ಹೇಳಿ ಒಂದು ರೀಸನ್ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಅಬ್ಸ್ಟ್ರಾಕ್ಟ್ ವಿಂಡೋ ಟೂಲ್ ಕಿಟ್ ಏನ್ ಮಾಡ್ತಾ ಉಂಟು ಇಲ್ಲಿ, ಇಟ್ ಟ್ರಾನ್ಸ್ಲೇಟ್ಸ್ ವೇರಿಯಸ್ ವಿಜುವಲ್ ಕಾಂಪೊನೆಂಟ್ ಇಂಟು ದೇರ್ ಕರೆಸ್ಪಾಂಡಿಂಗ್ ಪ್ಲಾಟ್ಫಾರ್ಮ್ ಸ್ಪೆಸಿಫಿಕ್ ಈಕ್ವಲೆನ್ಸ್ ಆರ್ ಪೀರ್ಸ್. ಸೊ ಈ AWT ನಲ್ಲಿ ಇರುವ ಎಲ್ಲ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಎಲ್ಲ ವಿಜುವಲ್ ಕಾಂಪೊನೆಂಟ್ಸ್ ನ ಸಪೋರ್ಟ್ ಮಾಡ್ತಾ ಉಂಟು. ಆಗಿದ್ರೆ ವಿಜುವಲ್ ಕಾಂಪೊನೆಂಟ್ ಸಪೋರ್ಟ್ ಮಾಡ್ತಾ ಉಂಟು, ಅಥವಾ ವಿಜುವಲ್ ಕಾಂಪೊನೆಂಟ್ ನ ಈಕ್ವಲೆಂಟ್ ಕಾಂಪೊನೆಂಟ್ ನ ಸಪೋರ್ಟ್ ಮಾಡ್ತಾ ಉಂಟು. ಇಟ್ ಈಸ್ ನಾಟ್ ಎಕ್ಸ್ಟೆಂಡಬಲ್ ಟು ಆಲ್ ದ ಕಂಪ್ಯೂಟರ್ಸ್, all the programming languages. It is only sticked on some peers only. Okay, yes, this means that the look and feel of a computer is defined by the platform, not by the Java. ಸೊ ಇದು ಏನು ಅಂತ ಹೇಳಿದ್ರೆ, ನಾವು ವಿಂಡೋಸ್ ನಲ್ಲಿ ಯೂಸ್ ಮಾಡುವ ಇಂಟರ್ಫೇಸ್, ಜಾವಾದಲ್ಲಿ ಯೂಸ್ ಮಾಡುವ ಇಂಟರ್ಫೇಸ್, ಎಲ್ಲಾ ಇಂಟರ್ಫೇಸ್ ಹೇಗೆ ಇರಬೇಕು, ಎಲ್ಲ ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ಒಂದೇ ತರವೇ ಇರಬೇಕು, ಜಾವಾಗೆ ಸ್ಪೆಸಿಫೈ ಆಗಿರಬಾರ್ದು. ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಕಾಲ್ಡ್ ಲುಕ್ ಅಂಡ್ ಫೀಲ್ ಕಾಂಪೊನೆಂಟ್. ನಾವು ನೋಡುವ ಕಾಂಪೊನೆಂಟ್, ಇಲ್ಲಿ ಬಟನ್ಸ್ ನೋಡ್ತೀವಿ, ಇಲ್ಲಿ ಮೆನು ಬಾರ್ ನೋಡ್ತಾ ಇದ್ವಿ, ಇಂಥದೆಲ್ಲ ಐಕಾನ್ಸ್ ಇದೆಲ್ಲ ನೋಡ್ತಾ ಇದ್ವಿ. ಇಟ್ ಈಸ್ ಗಿವ್ಸ್ ಆಸ್ ಅನ್ ಲುಕ್ ಅಂಡ್ ಫೀಲ್ ಕಾಂಪೊನೆಂಟ್. ಓಕೆ, ಈ ಲುಕ್ ಅಂಡ್ ಫೀಲ್ ಕಾಂಪೊನೆಂಟ್ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಪ್ಲಾಟ್ಫಾರ್ಮ್ ಡಿಫೈನ್ ಮಾಡಬೇಕು. ಪ್ಲಾಟ್ಫಾರ್ಮ್ ಮೀನ್ಸ್ ಯುವರ್ ಆಪರೇಟಿಂಗ್ ಸಿಸ್ಟಮ್, ನಾಟ್ ಬೈ ದ ಜಾವಾ. ಆಪರೇಟಿಂಗ್ ಸ್ಪೆಸಿಫೈ ಮಾಡ್ತಿರುವ ಲುಕ್ಸ್ ನೇ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಸಪೋರ್ಟ್ ಮಾಡಬೇಕೇ ಹೊತ್ತು ಜಾವಾ ಸ್ಪೆಸಿಫೈ ಮಾಡುವ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಸಪೋರ್ಟ್ ಮಾಡೋದಲ್ಲ. ಹಾಗಾಗಿ ಏನಾಯ್ತು, ಇಲ್ಲಿ ನಿಮ್ಮ ಈ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಸ್ವಲ್ಪ ಫೇಲ್ಯೂರ್ ಆಗಿದ್ರ ನಂತರ ಈ ಸ್ವಿಂಗ್ ಕಾನ್ಸೆಪ್ಟ್ ಯಾವಾಗ ಡೆವಲಪ್ ಆಯಿತೋ, ಆಟೋಮೆಟಿಕಲಿ ದಿಸ್ ಜಾವಾ ಬಿಕಮ್ ಅ ವೆರಿ ಪಾಪ್ಯುಲರ್. ಓಕೆ, ಬಿಕಾಸ್ ದ AWT ಕಾಂಪೊನೆಂಟ್ ಯೂಸಸ್ ನೇಟಿವ್ ಕೋಡ್ ರಿಸೋರ್ಸ್, ದೇ ಆರ್ ರೆಫರ್ಡ್ ಟು ಆಸ್ ಹೆವಿವೇಟ್. ಸೊ ಇದಕ್ಕೆ ಯಾಕೆ ಜಾವಾಗೆ ಸಂಬಂಧಪಟ್ಟ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ತಗೊಳ್ಳುತ್ತೆ ಅಂತ ಹೇಳಿದ್ರೆ, ಈ ಜಾವಾದಲ್ಲಿ ಈ AWT ಕೋಡ್ಸ್ ಎಲ್ಲ ನೇಟಿವ್ ಕೋಡ್ ನ ಯೂಸ್ ಮಾಡುತ್ತೆ. ನೇಟಿವ್ ಕೋಡ್ ರಿಸೋರ್ಸ್ ಮೀನ್ಸ್ ಹಳೆ ಕೋಡ್ ಸಿಸ್ಟಮ್. ಓಕೆ,
ಯಾವುದೇ ಓಲ್ಡ್ ಸಿಸ್ಟಮ್ನ ಯಾವ ಓಲ್ಡ್ ಕೋಡಿಂಗ್ ಸಿಸ್ಟಮ್ ಯೂಸ್ ಆಗ್ತಾ ಉಂಟೋ ಅದನ್ನೇ ಯೂಸ್ ಮಾಡೋದು. ಓಕೆ, ಈಗ ಅಡ್ವಾನ್ಸ್ ಆಯಿತು, ನಮಗೆ ಏನೋ ಒಂದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಮಾಡ್ಬೇಕಂತ ಅನ್ಕೊಳ್ಳಿ, ಹಳೆ ಕೋಡ್ನೇ ಯೂಸ್ ಮಾಡಬೇಕು, ಹೊಸ ಕೋಡ್ನ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಈ ನೇಟಿವ್ ಕೋಡ್ ರಿಸೋರ್ಸ್ ಅಂತ ಹೇಳಿದ್ರೆ ಇಟ್ ಮೇ ಸಪೋರ್ಟ್ಸ್ ಯುವರ್ ಲೋಯರ್ ಎಂಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಲ್ಸೋ. ಆ ಲೋಯರ್ ಎಂಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಯೂಸ್ ಮಾಡಿ ವರ್ಕ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕಾಂಪೊನೆಂಟ್ಸ್ ನಾವು ಯೂಸ್ ಮಾಡುವ ಕಂಟ್ರೋಲ್ಸ್ ಎಲ್ಲ ಏನಾಗುತ್ತೆ, ಭಾರ ಆಗುತ್ತೆ. ಸೊ ದೀಸ್ ನೇಟಿವ್ ಕೋಡ್ ರಿಸೋರ್ಸ್ they are also referred as heavyweight components. They are not the lightweight components, they are the heavyweight components. Okay, the use of native peer lead to several problems. So ಈ ರೀತಿಯ heavyweight components ನ ಯೂಸ್ ಮಾಡ್ತಾ ಇದ್ರ always we must require lightweight components. ಇಲ್ಲಿ heavyweight components ಯೂಸ್ ಮಾಡ್ತಾ ಇದೀವಿ. heavyweight component ಯೂಸ್ ಮಾಡಿದ್ರೆ ನೇಟಿವ್ ಲುಕ್ ಕೊಡ್ತಾ ಇಲ್ಲ, ಪ್ಲಾಟ್ಫಾರ್ಮ್ ಲುಕ್ ಕೊಡ್ತಾ ಇಲ್ಲ, ಆಪರೇಟಿಂಗ್ ಸಿಸ್ಟಮ್ ಲುಕ್ ನು ಬರ್ತಾ ಇಲ್ಲ. ಓಕೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ದ ಯೂಸ್ ಆಫ್ ನೇಟಿವ್ ಪೀರ್ಸ್ ಲೆಡ್ ಟು ಸೆವರಲ್ ಪ್ರಾಬ್ಲಮ್ಸ್. ಇಂಥದೆಲ್ಲ ನಿಮ್ಮ ನೇಟಿವ್ ಪೀರ್ಸ್ ಯೂಸ್ ಮಾಡುವಾಗ ಏನಾಗುತ್ತೆ, ನೇಟಿವ್ ಕೋಡ್ ಯೂಸ್ ಮಾಡಿ ಬೇರೆ ಬೇರೆ ಸಿಸ್ಟಮ್ ನಲ್ಲಿ ಯೂಸ್ ಮಾಡುವಾಗ ಏನಾಗುತ್ತೆ, ಸಾಕಷ್ಟು ಪ್ರಾಬ್ಲಮ್ ಬರ್ತಾ ಉಂಟು. ಫಸ್ಟ್, ಬಿಕಾಸ್ ಆಫ್ ವೇರಿಯೇಷನ್ ಬಿಟ್ವೀನ್ ಆಪರೇಟಿಂಗ್ ಸಿಸ್ಟಮ್ಸ್, ಅ ಕಾಂಪೊನೆಂಟ್ ಮೈಟ್ ಲುಕ್ ಆರ್ ಈವನ್ ಆಕ್ಟ್ ಡಿಫರೆಂಟ್ಲಿ ಆನ್ ಡಿಫರೆಂಟ್ ಪ್ಲಾಟ್ಫಾರ್ಮ್. ಸೊ ಇಲ್ಲಿ ಫಸ್ಟ್ ಒಂದು ಹೇಳ್ತಾ ಇದ್ದಾರೆ ನೋಡಿ, ಬಿಕಾಸ್ ಆಫ್ ವೇರಿಯೇಷನ್ ಬಿಟ್ವೀನ್ ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ ಇಂದ ಆಪರೇಟಿಂಗ್ ಸಿಸ್ಟಮ್ಗೆ ವೇರಿಯೇಷನ್ ಇರುತ್ತೆ. ಆ ವೇರಿಯೇಷನ್ ಇದ್ದ ಕಾರಣಕ್ಕಾಗಿ ಏನಾಗ್ತಾ ಉಂಟು, ನೀವು AWT ಕಾಂಪೊನೆಂಟ್ಸ್ ಯೂಸ್ ಮಾಡಿದ್ರೆ ಹೆವಿ ವೇಟ್ ಕಾಂಪೊನೆಂಟ್ಸ್ ಆಗಿರುತ್ತೆ. ಆ ಹೆವಿ ವೇಟ್ ಕಾಂಪೊನೆಂಟ್ ನ ಲುಕ್ ಮತ್ತೆ ಅದು ವರ್ಕ್ ಮಾಡುವ ತೀರ ಏನಾಗಿರುತ್ತೆ, ಡಿಫ್ರೆಂಟ್ ಪ್ಲಾಟ್ಫಾರ್ಮ್ ನಲ್ಲಿ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ, ಡಿಫ್ರೆಂಟ್ ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ಡಿಫ್ರೆಂಟ್ ಆಗಿ ಕಾಣ್ತಾ ಉಂಟು. Okay, this potential variability threatened the overarching philosophy of Java. So ಈ ರೀತಿಯ potential variability threatens ಏನಾಯ್ತು ಇಲ್ಲಿ, overarching philosophy of Java ಅಂತ ಹೇಳ್ತಾ ಇದ್ವಿ. Write once, run anywhere. ಅಂದ್ರೆ ಈ ರೀತಿಯ ತೊಂದರೆಗಳಿಂದ ಜಾವಾಗೆ ಸಂಬಂಧಪಟ್ಟ ಒಂದು ಬೆಸ್ಟ್ ಕಾನ್ಸೆಪ್ಟ್ ರೈಟ್ ಒನ್ಸ್ ರನ್ ಎನಿವೇರ್ ಅಂತ ಹೇಳಿದ್ರೆ ಮೀನಿಂಗ್ ಏನಂತ ಹೇಳಿದ್ರೆ, ಒಮ್ಮೆ ಬರಿದ ಕೋಡ್ ಯಾವುದೇ ಒಂದು ಬದಲಾವಣೆ ಇಲ್ಲದೆ ನಾವು ಬೇರೆ ಬೇರೆ ಪ್ಲಾಟ್ಫಾರ್ಮ್ ನಲ್ಲಿ ಒಂದೇ ಮಾದರಿ ನಾವೇನ್ ಮಾಡ್ಬೋದು, ರನ್ ಮಾಡ್ಬೋದು. ಓಕೆ, ಸೊ ಈ ಕಾನ್ಸೆಪ್ಟ್ ನ ಸಪೋರ್ಟ್ ಮಾಡ್ಲಿಕ್ಕೆ ಈ ಹೆವಿ ವೇಟ್ ಕಾಂಪೊನೆಂಟ್ಸ್ ಆಗ್ತಾ ಇಲ್ಲ. ಓಕೆ, ದ ಪೊಟೆನ್ಶಿಯಲ್ ವೇರಿಯಬಿಲಿಟಿ ಥ್ರೆಟೆಂಡ್ ದ ಓವರ್ ಆಕ್ಟಿಂಗ್ ಫಿಲಾಸಫಿ ಆಫ್ ಜಾವಾ, ದಟ್ ಈಸ್ ರೈಟ್ ಒನ್ಸ್ ರನ್ ಎನಿವೇರ್. ಸೊ ಯಾವುದೇ ಒಂದು ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ಬರೆದ ಕೋಡ್ ಯಾವುದೇ ಮಾಡಿಫೈ ಮಾಡದೆ ನಾವೇನ್ ಮಾಡ್ಬೋದು ಅಂತ ಹೇಳ್ತಾ ಇದೀವಿ, ಎಲ್ಲಾ ಕಂಪ್ಯೂಟರ್ ನಲ್ಲಿ ನಾವು ರನ್ ಮಾಡ್ಬೋದು. ಆದ್ರೆ ಇದೊಂದು ಪ್ರಾಬ್ಲಮ್ ಆಯಿತು. ಓಕೆ, ಅಂಡ್ ಸೆಕೆಂಡ್, ದ ಲುಕ್ ಅಂಡ್ ಫೀಲ್ ಆಫ್ ಈಚ್ ಕಾಂಪೊನೆಂಟ್ ವಾಸ್ ಫಿಕ್ಸ್ಡ್ ಬಿಕಾಸ್ ಇಟ್ ಈಸ್ ಡಿಫೈನ್ಡ್ ಬೈ ದ ಪ್ಲಾಟ್ಫಾರ್ಮ್. ಇಲ್ಲಿ ಲುಕ್ ಅಂಡ್ ಫೀಲ್ ಕಾಂಪೊನೆಂಟ್ಸ್ ಅಂತ ಹೇಳ್ತಾ ಇದೀವಿ. ಇಲ್ಲಿ ನಾವು ನೋಡ್ತಾ ಇದೀವಿ, ಮೆನು ಅಂತ ಹೇಳಿದ್ರೆ ಇದೇ ತರ ಇರಬೇಕು, ಬಟನ್ ಅಂತ ಹೇಳಿದ್ರೆ ಇದೇ ತರ ಇರಬೇಕು, ಆ ಲುಕ್ ಅಂಡ್ ಫೀಲ್ ಅನ್ನ ನಾವು ಇಲ್ಲಿ ಕೊಡ್ಬೇಕು. ಇದನ್ನು ಯಾರು ಡಿಸೈಡ್ ಮಾಡ್ತಾರೆ, ಆಪರೇಟಿಂಗ್ ಸಿಸ್ಟಮ್ ಡಿಸೈಡ್ ಆಗುತ್ತೆ. ಓಕೆ, ಬೇರೆ ತರ ಕಾಣಿಸಬಾರ್ದು, ಅದೇ ರೀತಿಯಲ್ಲಿ ಇರಬೇಕು. ಗೋಟ್ ಇಟ್. ಸೊ ಆ ಲುಕ್ ಅಂಡ್ ಫೀಲ್ ಕಾಂಪೊನೆಂಟ್ ಏನಾಗ್ತಾ ಉಂಟು, ಇಲ್ಲಿ ಫಿಕ್ಸ್ ಆಗಿದ್ದ ಕಾರಣಕ್ಕಾಗಿ ಅದನ್ನ ನಾವು ಈಸಿಯಾಗಿ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಅದನ್ನ ಈಸಿಯಾಗಿ ನಾವು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಈಗ ಲೇಟೆಸ್ಟ್ ಆಪರೇಟಿಂಗ್ ಸಿಸ್ಟಮ್ಸ್ ಎಲ್ಲ ಹೊಸತು ಬರ್ತಾ ಉಂಟು, ನಾವು ನೋಡ್ಬೋದು. ರೈಟ್, ಫಾರ್ ಎಕ್ಸಾಂಪಲ್ ನಮ್ಮ ಲ್ಯಾಬ್ ಅಲ್ಲೇ ನಾವು 2 ಆಪರೇಟಿಂಗ್ ಸಿಸ್ಟಮ್ ಗಳನ್ನ ಯೂಸ್ ಮಾಡಿ 3 ಆಪರೇಟಿಂಗ್ ಸಿಸ್ಟಮ್ ನ ನೀವು ನೋಡಿರ್ತೀರ. ಒಂದು ವಿಂಡೋಸ್ XP, ಇನ್ನೊಂದು ವಿಂಡೋಸ್ 10, ಇನ್ನೊಂದು ಲೈನಕ್ಸ್ ಆಪರೇಟಿಂಗ್ ಸಿಸ್ಟಮ್. ಗೋಟ್ ಇಟ್. ಈ 3 ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ನೀವು ನೋಡಿದ್ರೆ ನಾವು ಈಸಿಯಾಗಿ ವಿಂಡೋಸ್ ಎನ್ವೈರ್ಮೆಂಟ್ ನಲ್ಲಿ ವರ್ಕ್ ಮಾಡ್ತೀವಿ. ವಿಂಡೋಸ್ XP ನಲ್ಲಿ ಹೇಗೆ ಉಂಟು, ವಿಂಡೋಸ್ XP ನಲ್ಲಿ ಇದ್ದ ಫೀಚರೇ ವಿಂಡೋಸ್ 10 ನಲ್ಲಿ ಇರುತ್ತೆ, ಸೇಮ್ ಲುಕ್ ಅಂಡ್ ಫೀಲ್ ಕೊಡುತ್ತೆ. ಬಟ್ ದ ಸೇಮ್ ಲುಕ್ ಅಂಡ್ ಫೀಲ್ is also supported in your Linux, right? ಫೆಡೋರಾ ಆಪರೇಟಿಂಗ್ ಸಿಸ್ಟಮ್ ಏನೋ ಯೂಸ್ ಮಾಡ್ತಾ ಇರ್ತೀರ ಲ್ಯಾಬ್ ಅಲ್ಲಿ, ಅದರಲ್ಲಿನೂ ಅದೇ ಲುಕ್ ಅಂಡ್ ಫೀಲ್ ಕೊಡುತ್ತೆ. ಆದ್ರೆ ನಾವು ಇಂಟ್ರಾಕ್ಟ್ ಮಾಡುವಾಗ ಮಾತ್ರ ಏನಾಗುತ್ತೆ, ಸ್ವಲ್ಪ ನಮ್ಗೆ ಹೊಂದಿಕೊಳ್ಳೋದಿಲ್ಲ. ಕರೆಕ್ಟ್, ಯಾಕೆಂತ ಹೇಳಿದ್ರೆ ವಿ ಆರ್ ಅಡಿಕ್ಟೆಡ್ ಟು ದ ವಿಂಡೋಸ್. ಗೋಟ್ ಇಟ್. ಬಟ್ ದ ಗುಡ್ ಫೀಚರ್ಸ್ ಆರ್ ಅವೈಲಬಲ್ ಇನ್ ಲೈನಕ್ಸ್. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದೀವಿ. ಥರ್ಡ್, ದ ಯೂಸ್ ಆಫ್ ಹೆವಿ ವೇಟ್ ಕಾಂಪೊನೆಂಟ್ ಕಾಸ್ಟ್ ಸಮ್ ಫ್ರಸ್ಟ್ರೇಟಿಂಗ್ ರೆಸ್ಟ್ರಿಕ್ಷನ್ಸ್. ಸೊ ಈ ರೀತಿಯ ಹೆವಿ ವೇಟ್ ಕಾಂಪೊನೆಂಟ್ಸ್ ಗಳನ್ನ ಯೂಸ್ ಮಾಡಿ ನಾವು ಏನೇ ಒಂದು ಡೆವಲಪ್ ಮಾಡ್ತಾ ಇದ್ರೆ ಇಲ್ಲಿ ಕೆಲವೆಲ್ಲ ರೆಸ್ಟ್ರಿಕ್ಷನ್ ಫ್ರಸ್ಟ್ರೇಟ್ ಆಗುತ್ತೆ, ನಮ್ಗೆ ಫ್ರಸ್ಟ್ರೇಷನ್ ರೆಸ್ಟ್ರಿಕ್ಷನ್ ಕೊಡುತ್ತೆ. ಓಕೆ, ಸೊ ಅದರಿಂದ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಈ AWT ಕಾಂಪೊನೆಂಟ್ಸ್ ಇಂದ. ಇದಕ್ಕೆ ಪರ್ಯಾಯವೇ ಏನಂತ ಹೇಳಿದ್ರೆ ಸ್ವಿಂಗ್. ಯಾವಾಗ ಸ್ವಿಂಗ್ ಡೆವಲಪ್ ಆಯ್ತು, ನಿಮ್ಮ ನೇಟಿವ್ ಲುಕ್ ಎಲ್ಲ ಕೊಡುತ್ತೆ, ಲುಕ್ ಅಂಡ್ ಫೀಲ್ ಎಲ್ಲ ಕಾಮನ್ ಆಗಿ ಇರುತ್ತೆ.
right? For example, a heavyweight component was always opaque. ಸೊ ಇಲ್ಲಿ ಒಪೆಕ್ ಅಂತ ಹೇಳ್ತಾ ಇದ್ವಿ. ಒಪೆಕ್ ಅಂತ ಹೇಳಿದ್ರೆ ಸ್ಟ್ರಾಂಗ್ ಸಾಲಿಡ್ ಆಗಿ ಇರುತ್ತೆ. ಓಕೆ, ಒಪೆಕ್ ಮೀನ್ಸ್ ಆಲ್ವೇಸ್ ಇಟ್ ಇಸ್ ಅ ಸಾಲಿಡ್. ಇಲ್ಲೆಲ್ಲ ಟ್ರಾನ್ಸ್ಪರೆಂಟ್ ಆಗಿರೋ ಉಂಟು, ರೈಟ್? ಇಲ್ಲೆಲ್ಲ ನಮಗೆ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ತಾ ಉಂಟು ಈಗ ಲೇಟೆಸ್ಟ್ ಆಗಿ ಬರೋದ್ರಲ್ಲಿ. ಬಟ್ ನಾವು ಇಲ್ಲಿ ನೋಡುವ ಪ್ರತಿಯೊಂದು ಕಾಂಪೋನೆಂಟ್ ಏನಾಗಿರುತ್ತೆ, ಇಲ್ಲಿ ಓಪೆಕ್ ಆಗಿರುತ್ತೆ, ರೈಟ್? ದ ಸೊಲ್ಯೂಷನ್ ವಾಸ್ ಸ್ವಿಂಗ್. ಇಂಥದಕ್ಕೆಲ್ಲ ಪರಿಹಾರವೇ ಏನಂತ ಹೇಳಿದ್ರೆ ಇಲ್ಲಿ ಸ್ವಿಂಗ್ ಕಾನ್ಸೆಪ್ಟ್ ಅಂತ ಹೇಳ್ತಾ ಇದ್ದಾರೆ. ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 1997. ಯಾವಾಗ ಡೆವಲಪ್ ಆಯ್ತು? ಇಲ್ಲಿ 1997 ಅಲ್ಲಿ ಡೆವಲಪ್ ಆಯ್ತು. ಸ್ವಿಂಗ್ ವಾಸ್ ಇನ್ಕ್ಲೂಡೆಡ್ ಆಸ್ ಅ ಪಾರ್ಟ್ ಆಫ್ ಜಾವಾ ಫೌಂಡೇಶನ್ ಕ್ಲಾಸ್, ಶಾರ್ಟ್ ಫಾರ್ಮ್ ಇಸ್ JFC. ಇದೆಲ್ಲ ಯಾವ ಕ್ಲಾಸ್ ನಲ್ಲಿ ನಾವು ಪ್ಲೇಸ್ ಮಾಡಿದ್ವಿ, ಯಾವುದರಲ್ಲಿ ಉಂಟು ಸ್ವಿಂಗ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ JFC ಕ್ಲಾಸ್ ನಲ್ಲಿ ಉಂಟು. JFC ಸ್ಟ್ಯಾಂಡ್ಸ್ ಫಾರ್ ಜಾವಾ ಫೌಂಡೇಶನ್ ಕ್ಲಾಸ್. Okay, swing was initially available for the use with Java 1.1 as a separate library. So Java 1.1 ವರ್ಷನ್ ಅಲ್ಲಿ ಸಪರೇಟ್ ಲೈಬ್ರರಿ ಆಗಿ ಸಿಗ್ತಾ ಇತ್ತು. ಈಗ ಬಿಗಿನಿಂಗ್ ವಿತ್ Java 1.2 swing was fully integrated into Java. ಯಾವಾಗ 1.2 ವರ್ಷನ್ ಸ್ಟಾರ್ಟ್ ಆಯ್ತು, swings are integrated in that Java itself only. Okay, so this is the feature, this is the history of your swing. Let us see, swing is built on the AWT. ನಾವು ನೋಡುವ AWT abstract window toolkit ಅಂತ ಹೇಳಿದ್ವಿ. ಏನೆಲ್ಲ ನಿಮ್ಮ ವಿಂಡೋ ನಲ್ಲಿ ಟೂಲ್ಸ್ ಇಂಥದೆಲ್ಲ ಕಾಣಿಸ್ತಾ ಉಂಟು, ಸೇಮ್ ಟು ಸೇಮ್ ಇದೇ ತರವೇ ಇರುತ್ತೆ. ಹಾಗಿದ್ರೆ AWT ಯೂಸ್ ಮಾಡಿದ್ರೆ ಏನಾಗುತ್ತೆ, ಹೆವಿ ವೇಟ್ ಕಾಂಪೋನೆಂಟ್ ಆಗಿರುತ್ತೆ, ಓಪೆಕ್ ಆಗಿರುತ್ತೆ, ಕೆಲವೆಲ್ಲ ಹೊಂದಿಕೊಳ್ಳಲ್ಲ. ಬಟ್ ಇಲ್ಲಿ ಸ್ವಿಂಗ್ ಯೂಸ್ ಮಾಡಿದ್ರೆ ಸೇಮ್ ನೋಡ್ಲಿಕ್ಕೆ AWT ತರವೇ ಇರುತ್ತೆ. ಓಕೆ, ಆದರೆ ಸಾಕಷ್ಟು ಬೆನಿಫಿಟ್ಸ್ ಉಂಟು. ಲೆಟ್ ಅಸ್ ಸಿ ದ ಕಾನ್ಸೆಪ್ಟ್. ಸ್ವಿಂಗ್ ಇಸ್ ಬಿಲ್ಟ್ ಆನ್ ದ AWT ನ ಮೇಲೆ ಇರುತ್ತೆ. ಆಲ್ದೋ ಸ್ವಿಂಗ್ ಎಲಿಮಿನೇಟ್ಸ್ ಎ ನಂಬರ್ ಆಫ್ ಲಿಮಿಟೇಷನ್ ಇನ್ಹೆರಿಟ್ ಇನ್ ದ AWT, ಸ್ವಿಂಗ್ ಡಸ್ ನಾಟ್ ರಿಪ್ಲೇಸ್ ಇಟ್. ಸೊ ನಿಮ್ಮ ಸ್ವಿಂಗ್ಸ್ ಏನ್ ಮಾಡ್ತಾ ಉಂಟು, ನಂಬರ್ ಆಫ್ ಲಿಮಿಟೇಷನ್ ಇನ್ಹೆರೆಂಟ್ ಇನ್ ದ AWT ನಲ್ಲಿ ಇರುವ ಸಾಕಷ್ಟು ಲಿಮಿಟೇಷನ್ ಗಳನ್ನ, ತೊಂದರೆಗಳನ್ನ ಏನ್ ಮಾಡಿತ್ತು, ಡ್ರಾಬ್ಯಾಕ್ ಗಳನ್ನ ಏನ್ ಮಾಡಿತ್ತು, ಇನ್ಹೆರಿಟ್ ಮಾಡಿ ಏನ್ ಮಾಡ್ತಾ ಇದೀವಿ, ಸ್ವಿಂಗ್ ಪ್ರೋಗ್ರಾಮ್ ನ ಪ್ಲೇಸ್ ಮಾಡ್ತಾ ಇದೀವಿ. ಅಂದ್ರೆ AWT ನಲ್ಲಿ ಇದ್ದ ಕಾನ್ಸೆಪ್ಟ್ ನೇ ನಾವು ತಗೊಳ್ತಾ ಇದೀವಿ, ಬಳಸ್ತಾ ಇದೀವಿ. ಓಕೆ, ಸ್ವಿಂಗ್ ಡಸ್ ನಾಟ್ ರಿಪ್ಲೇಸ್ ಇಟ್. ಹಾಗಾಗಿ ಸ್ವಿಂಗ್ AWT ಕೋಡ್ ನೇ ಯೂಸ್ ಆಗ್ತಾ ಉಂಟು, ಸ್ವಿಂಗ್ಸ್ ಕೆಲವು ಕೋಡ್ ಅನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ರೈಟ್? ಇನ್ಸ್ಟೆಡ್ ಸ್ವಿಂಗ್ ಇಸ್ ಬಿಲ್ಟ್ ಆನ್ ದ ಫೌಂಡೇಶನ್ ಆಫ್ ದ AWT. ಈಗ ನಾವು ನೋಡಿದ್ರೆ ನಾವು ಸ್ವಿಂಗ್ ಕಾನ್ಸೆಪ್ಟ್ ಅಂತ ನಾವೇನು ಹೇಳ್ತಾ ಇದ್ವೋ, ಇಟ್ ಈಸ್ ಆಲ್ಸೋ ಯೂಸ್ ದ ಕಾನ್ಸೆಪ್ಟ್ ಆಫ್ AWT. ಇಟ್ ಈಸ್ ಆಲ್ಸೋ ರನ್ ಆನ್ ದ AWT concept only. Okay, yes. And next, this is why the AWT is still a crucial part of Java. So ಇದರಿಂದ ಏನಾಯ್ತು, ನೀವು ಸ್ವಿಂಗ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ರೂ ಸ್ವಿಂಗ್ is also inheriting the features of AWT only, as AWT plays a prominent role in the Java. Okay, swing also uses the same event handling mechanism in AWT ನಲ್ಲಿ ಯಾವುದೆಲ್ಲ event handling mechanism ಯೂಸ್ ಮಾಡ್ತಾ ಇದ್ರೋ ಸೇಮ್ event handling mechanism ಲಾಸ್ಟ್ ಕ್ಲಾಸ್ ನಲ್ಲಿ ನಾವೆಲ್ಲ ಯಾವುದೆಲ್ಲ ಈವೆಂಟ್ಸ್ ಉಂಟು, ಈವೆಂಟ್ ಹ್ಯಾಂಡ್ಲಿಂಗ್ ಮೆಕಾನಿಸಮ್ ಉಂಟು, ಡೆಲಿಗೇಷನ್ ಈವೆಂಟ್ ಮಾಡೆಲ್ ನೋಡಿದ್ವಿ, ಇನ್ನರ್ ಕ್ಲಾಸಸ್ ನೋಡಿದ್ವಿ, ಅನಾನಿಮಸ್ ಇನ್ನರ್ ಕ್ಲಾಸ್ ನೋಡಿದ್ವಿ. ಈ ಎಲ್ಲಾ ಕಾನ್ಸೆಪ್ಟ್ ನ ಏನ್ ಮಾಡುತ್ತೆ, ಇಲ್ಲಿ ನಿಮ್ಮ ಸ್ವಿಂಗ್ ನು ಸಪೋರ್ಟ್ ಮಾಡುತ್ತೆ. ಓಕೆ, ಲೆಟ್ ಅಸ್ ಸಿ 2 ಕೀ ಸ್ವಿಂಗ್ ಫೀಚರ್ಸ್. ಇದು 5 ಮಾರ್ಕ್ಸ್ ಕ್ವಶನ್ ಅಥವಾ 2 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಓಕೆ, 2 ಕೀ ಸ್ವಿಂಗ್ ಫೀಚರ್ಸ್, ದಟ್ ಈಸ್ swings was created to address the limitation present in AWT. As we know why the swing has developed, the overcome of the limitation of AWT ನಲ್ಲಿ ಇರುವ ಡ್ರಾಬ್ಯಾಕ್ಸ್ ನ ಓವರ್ಕಮ್ ಮಾಡ್ಲಿಕ್ಕೆ ಸ್ವಿಂಗ್ಸ್ ನ ಯೂಸ್ ಮಾಡ್ತಾ ಇದ್ವಿ. It does this through 2 key features. ಸೊ ಈ ಲಿಮಿಟೇಷನ್ ಓವರ್ಕಮ್ ಮಾಡ್ಲಿಕ್ಕೆ ಇಲ್ಲಿ 2 ಫೀಚರ್ಸ್ ನ ಯೂಸ್ ಮಾಡುತ್ತೆ. ಒಂದು, AWT ಯೂಸ್ ಮಾಡಿದ್ರೆ ಹೆವಿ ವೇಟ್ ಕಾಂಪೋನೆಂಟ್ ಅಂತ ಹೇಳಿದ್ವಿ, ಈ ಸ್ವಿಂಗ್ ಬಳಸಿದ್ರೆ ಅದನ್ನ ಲೈಟ್ ವೇಟ್ ಕಾಂಪೋನೆಂಟ್ಸ್ ಆಗಿರುತ್ತೆ. ಅಂಡ್ ಪ್ಲಗಬಲ್ ಲುಕ್ ಅಂಡ್ ಫೀಲ್ ಕೊಡುತ್ತೆ. ಪ್ಲಗಬಲ್ ಲುಕ್ ಅಂಡ್ ಫೀಲ್ ಮೀನ್ಸ್ ನಿಮ್ಮ ವಿಂಡೋಸ್ ಹೇಗೆ ಕಾಣಿಸ್ತಾ ಉಂಟೋ ಅಥವಾ ನಿಮ್ಮ ಟೂಲ್ಸ್ ಹೇಗೆ ಕಾಣಿಸ್ತಾ ಉಂಟೋ ಅದೇ ನೇಟಿವ್ ಲುಕ್ ಕೊಡುತ್ತೆ. ಓಕೆ, ಟುಗೆದರ್ ದೇ ಪ್ರೊವೈಡ್ ಅನ್ ಎಲಿಗೆಂಟ್ ಅಟ್ ಈಸಿ ಟು ಯೂಸ್ ಸೊಲ್ಯೂಷನ್ ಟು ದ ಪ್ರಾಬ್ಲಮ್ ಆಫ್ ದ AWT. ಸೊ ಇದನ್ನು ನಾವು ಎಫಿಷಿಯಂಟ್ ಆಗಿ ಯೂಸ್ ಮಾಡ್ಲಿಕ್ಕೆ ಆಗುತ್ತೆ. ನಿಮ್ಮ ಲೈಟ್ ವೇಟ್ ಕಾಂಪೋನೆಂಟ್ ಮತ್ತೆ ಪ್ಲಗಬಲ್ ಲುಕ್ ಅಂಡ್ ಫೀಲ್ ಯೂಸ್ ಮಾಡ್ತಾ ಇದ್ದ ಕಾರಣಕ್ಕಾಗಿ ಇಲ್ಲಿ ಎಫಿಷಿಯಂಟ್ ಆಗಿ ಇದನ್ನು ಯೂಸ್ ಮಾಡಬಹುದು. ಇದೆಲ್ಲ ನಿಮ್ಮ AWT ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿರುತ್ತೆ. ಲೆಟ್ ಅಸ್ ಸಿ ಸ್ವಿಂಗ್ ಕಾಂಪೋನೆಂಟ್ಸ್ ಆರ್ ಲೈಟ್ ವೇಟ್. ಇಲ್ಲಿ ಕ್ವಶನ್ ಒಂದು ಕೇಳ್ತಾರೆ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕಾಂಪೋನೆಂಟ್ಸ್ ಅಂಡ್ ಕಂಟೈನರ್? ಓಕೆ, ಕಾಂಪೋನೆಂಟ್ಸ್ ಅಂಡ್ ಕಂಟೈನರ್ಸ್ ಅಂತ ಕಾನ್ಸೆಪ್ಟ್ ಬರುತ್ತೆ. ಇಲ್ಲಿ ಕಾಂಪೋನೆಂಟ್ಸ್ ಬಗ್ಗೆ ಹೇಳ್ತಾ ಇದೀವಿ, ನೆಕ್ಸ್ಟ್ ಕಂಟೈನರ್ ಬರುತ್ತೆ.
2 marks 4 marks ನಲ್ಲಿ ಕ್ವಶನ್ ಕೇಳ್ತಾರೆ. ಇದು ನಿಮ್ಮ 2 marks 4 marks ಕ್ವಶನ್ ಆಗಿರುತ್ತೆ. ಓಕೆ, ಸ್ವಿಂಗ್ ಕಾಂಪೊನೆಂಟ್ಸ್ ಆರ್ ಲೈಟ್ ವೇಟ್. ಆಲ್ರೆಡಿ ನಾವು ಹೇಳಿದ್ವಿ ಇದೊಂದು ಫೀಚರ್ ಅಂತ ಹೇಳಿ. ಸ್ವಿಂಗ್ ಕಾಂಪೊನೆಂಟ್ ಫೆಸಿಲಿಟಿ ಎಫಿಷಿಯಂಟ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಡೆವಲಪ್ಮೆಂಟ್. ನಿಮ್ಮ ಸ್ವಿಂಗ್ ಕಾಂಪೊನೆಂಟ್ ನ ಬಳಕೆ ಮಾಡಿದ್ರೆ ಎಫಿಷಿಯಂಟ್ ಗ್ರಾಫಿಕಲ್ ಯೂಸರ್ ಎನ್ವೈರನ್ಮೆಂಟ್ ನ ನಾವು ಡೆವಲಪ್ ಮಾಡಬಹುದು. ಜಸ್ಟ್ ಲೈಕ್ ಆಸ್ ಯು ಹ್ಯಾವ್ ಡೆವಲಪ್ಡ್ ಪ್ರಾಜೆಕ್ಟ್ಸ್ ಇನ್ ಯುವರ್ VB.NET, ರೈಟ್? ಸೊ ಅದನ್ನೇ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದೀವಿ, ನಾವು ಆಪರೇಟಿಂಗ್ ಸಿಸ್ಟಮ್ ಅಂತದನ್ನೆಲ್ಲ ಎಫಿಷಿಯಂಟ್ ಆಗಿ ಡೆವಲಪ್ ಮಾಡ್ತಾ ಇದೀವಿ, ಅಥವಾ ಸಾಫ್ಟ್ವೇರ್ನೆಲ್ಲ ಎಫಿಷಿಯಂಟ್ ಆಗಿ ಬಳಸ್ತಾ ಇದೀವಿ. ಓಕೆ, ದೀಸ್ ಕಾಂಪೊನೆಂಟ್ಸ್ ಆರ್ ಅ ಕಲೆಕ್ಷನ್ ಆಫ್ ಲೈಟ್ ವೇಟ್ ವಿಜುವಲ್ ಕಾಂಪೊನೆಂಟ್ಸ್. ಸೊ ನಿಮ್ಮ ಸ್ವಿಂಗ್ ಕಾಂಪೊನೆಂಟ್ಸ್ ನೀವು ಯೂಸ್ ಮಾಡಿದ್ರೆ, ಯಾವುದೇ ಕಂಟ್ರೋಲ್ ಯೂಸ್ ಮಾಡಿದ್ರೇನು ಆ ಎಲ್ಲಾ ಕಾಂಪೊನೆಂಟ್ ಯಾವ ಕಲೆಕ್ಷನ್ಗೆ ಸಂಬಂಧಪಟ್ಟ ವಿಜುವಲ್ ಕಾಂಪೊನೆಂಟ್ ಆಗಿರುತ್ತೆ, ನಿಮ್ಮ ಲೈಟ್ ವೇಟ್ ವಿಜುವಲ್ ಕಾಂಪೊನೆಂಟ್ ಆಗಿರುತ್ತೆ. ಸ್ವಿಂಗ್ಗೆ ಸಂಬಂಧಪಟ್ಟ ಪ್ರತಿ ಒಂದು ಕಂಟ್ರೋಲ್. ಓಕೆ, ಪ್ರತಿ ಒಂದು ಕಂಟ್ರೋಲ್ ನೆನಪಿಟ್ಕೊಳ್ಳಿ. Swing component contains a replacement for the heavyweight AWT component as well as a complex user interface components such as trees and tables. ನಿಮ್ಮ ಸ್ವಿಂಗ್ ಕಾಂಪೊನೆಂಟ್ ಇಂದ ನಾವೇನ್ ಮಾಡ್ತಾ ಇದ್ದೀವಿ, ನಿಮ್ಮ AWT ನಲ್ಲಿ ಅವೈಲೇಬಲ್ ಆಗ್ತಿರುವ ಹೆವಿ ವೇಟ್ ಕಾಂಪೊನೆಂಟ್ ನ ಮತ್ತೆ ಕಾಂಪ್ಲೆಕ್ಸ್ ಯೂಸರ್ ಇಂಟರ್ಫೇಸ್ ಕಾಂಪೊನೆಂಟ್ ನ ನಾವು ರೀಪ್ಲೇಸ್ ಮಾಡ್ತಾ ಇದ್ವಿ. ಇಲ್ಲಿ ಕಾಂಪ್ಲೆಕ್ಸಿಟಿ ಅಂತ ಬಂದ್ರೆ ಯಾವ್ದಂತ ಹೇಳ್ತಾ ಇದ್ದಾರೆ, ಇಲ್ಲಿ ಟ್ರೀಸ್ ಅಂಡ್ ಟೇಬಲ್ಸ್ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇದು ನಾವು ಟ್ರೀಸ್ ಅಂತ ಹೇಳುವಾಗ ನಾವಿಲ್ಲಿ ನೋಡಬಹುದು, ಇಲ್ಲಿ ನೋಡಿ, ದಿಸ್ ಇಸ್ ದ ಕಾನ್ಸೆಪ್ಟ್, ರೈಟ್? ಯು ಆರ್ ಸೀಯಿಂಗ್ ಯುವರ್ ಮೈ ಕಂಪ್ಯೂಟರ್. ಇಲ್ಲಿ ಇದು ಎಕ್ಸ್ಪ್ಲೋರರ್ ಅಂತ ನಾವು ಹೇಳ್ತಾ ಇದ್ವಿ ಅಲ್ವಾ? ಸೊ ಜಸ್ಟ್ ಅಬ್ಸರ್ವ್ ಹಿಯರ್. ಎಸ್, ಸೊ ದೀಸ್ ಆರ್ ದ ಟ್ರೀಸ್ ಕಾನ್ಸೆಪ್ಟ್, ರೈಟ್? ಸೊ ಯು ಹ್ಯಾವ್ ಆಲ್ರೆಡಿ ಲರ್ನ್ಡ್ ದಿಸ್ ಟ್ರೀಸ್ ಕಾನ್ಸೆಪ್ಟ್ ಇನ್ ಯುವರ್ VB.NET, ಹೌದಾ? ಪೇರೆಂಟ್ ನೋಡ್, ರೈಟ್? ಇದಕ್ಕೆ ಸಂಬಂಧಪಟ್ಟ ಒಂದು ಪ್ರೋಗ್ರಾಮ್ ನೀವು ಮಾಡಿರ್ತೀರಾ VB.NET ನಲ್ಲಿ. ಸೊ ಇನ್ ದ ಟ್ರೀಸ್ ಕಾನ್ಸೆಪ್ಟ್ಸ್, ಟೇಬಲ್ಸ್ ಕಾನ್ಸೆಪ್ಟ್ಸ್ ಎಲ್ಲ ಟಫೆಸ್ಟ್ ಕಾನ್ಸೆಪ್ಟ್ ಆಗಿರುತ್ತೆ ಯಾವುದೇ ಒಂದು GUI ನಲ್ಲಿ. ಸೊ ಅಂತದ್ನೆಲ್ಲ ಇಲ್ಲಿ ಈಸಿಯಾಗಿ ಸ್ವಿಂಗ್ಸ್ ಬಳಕೆ ಮಾಡಿಕೊಂಡು ಏನ್ ಮಾಡ್ಬೋದು, ನಮ್ಮ ಟಾಸ್ಕ್ ನೆಲ್ಲ ನಾವು ಫಿನಿಶ್ ಮಾಡಬಹುದು, ರೈಟ್? ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಅಂಡ್ ಸೆಕೆಂಡ್ ಫೀಚರ್ ಇಸ್ ಸ್ವಿಂಗ್ ಸಪೋರ್ಟ್ಸ್ ಅ ಪ್ಲಗಬಲ್ ಲುಕ್ ಅಂಡ್ ಫೀಲ್. ನಿಮ್ಮ ಸ್ವಿಂಗ್ಸ್ ನಲ್ಲಿ ಏನುಂಟು ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ ಪ್ಲಗಬಲ್ ಲುಕ್ ಅಂಡ್ ಫೀಲ್ ಉಂಟು ಅಂತ ಹೇಳ್ತಾ ಇದ್ದಾರೆ. It contains a pluggable look and feel. This allows all application to run with native look and feel on different platform. So ಈ pluggable look and feel ಅಂತ ಹೇಳಿದ್ರೆ, ನಿಮ್ಮ ಹಳೆ ಕೋಡೆ ಹೊಸ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ, ಹೊಸ ಲುಕ್ ಅನ್ನು ಕೊಡುತ್ತೆ. ಓಕೆ, ಹಳೆ ಕಾಂಪೊನೆಂಟ್ ಹೊಸತಾಗಿ ಕಾಣಿಸುತ್ತೆ. ಓಕೆ, ಅಂದ್ರೆ ಇದನ್ನ ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ, ಜಸ್ಟ್ ಲೈಕ್ ಎಸ್ ಅನ್ ಓಲ್ಡ್ ಕಾರ್ ವಿತ್ ನ್ಯೂ ಫೀಚರ್. ಓಲ್ಡ್ ಕಾರ್ಗೆ ನಾವು ಹೊಸ ಪೇಂಟಿಂಗ್ ಮಾಡಿದ್ರೆ ಏನಾಗುತ್ತೆ, ಹೊಸ ಮದುಮಗಳಾಗುತ್ತಾಳೆ ಅಲ್ವಾ? ಅದೇ ರೀತಿಯಲ್ಲಿ ಹಳೆ ಫೀಚರ್ನೇ ನಾವು ಯೂಸ್ ಮಾಡಿ ಅದಕ್ಕೆ ಹೊಸತನವನ್ನು ಕೊಟ್ಟಿದ್ದಾಗ ಏನಾಗುತ್ತೆ, ಅದು ಹೊಸ ಕಾನ್ಸೆಪ್ಟ್ ಆಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ದಿಸ್ ಅಲೋಸ್ ಆಲ್ ಅಪ್ಲಿಕೇಶನ್ ಟು ರನ್ ವಿತ್ ನೇಟಿವ್ ಲುಕ್. ನೋಡ್ಲಿಕ್ಕೆ ಇದೇ ಲುಕ್ ತರ ಕಾಣುತ್ತೆ, ಆ ಫೀಲ್ ಕೊಡುತ್ತೆ ಎಲ್ಲಾ ಪ್ಲಾಟ್ಫಾರ್ಮ್ ಗಳಲ್ಲಿ. ನಿಮ್ಮ ಎಲ್ಲಾ ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ಎಲ್ಲಾ ಕಂಟ್ರೋಲ್ಸ್ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ತರವೇ ಕಾಣಿಸುತ್ತೆ ಅಂತ ಹೇಳಿ ಇದರ ಮೀನಿಂಗ್. ಓಕೆ, TLF pluggable look and feel allows application to have same behavior on various platform. ಯಾವ ಅಪ್ಲಿಕೇಶನ್ ಮಾಡ್ತಾ ಇದ್ರೋ, ಯಾವ ಸಾಫ್ಟ್ವೇರ್ ನೀವು ಡೆವಲಪ್ ಮಾಡ್ತಾ ಇದ್ರೋ, ಯಾವ ಆಪ್ ಯೂಸ್ ಮಾಡ್ತಾ ಇದ್ರೋ, ಅದೆಲ್ಲ ಸೇಮ್ ಬಿಹೇವಿಯರ್ ಮೀನ್ಸ್ ಒಂದೇ ತರ ವರ್ಕ್ ಆಗುತ್ತೆ. ಯಾವ ಪ್ಲಾಟ್ಫಾರ್ಮ್ ನಲ್ಲಿ ಯೂಸ್ ಮಾಡಿ ನೀವು ರನ್ ಮಾಡಿದ್ರೇನು ಏನಾಗುತ್ತೆ, ಒಂದೇ ತರವೇ ವರ್ಕ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೇಮ್ ಬಿಹೇವಿಯರ್ಸ್ ಆನ್ ವೇರಿಯಸ್ ಪ್ಲಾಟ್ಫಾರ್ಮ್ ಮೀನ್ಸ್ ಆಪರೇಟಿಂಗ್ ಸಿಸ್ಟಮ್ಸ್. JFC stands for Java Foundation class, contains operating system neutral look and feel. ನಿಮ್ಮ Java Foundation class ನಲ್ಲಿನೂ ಆಪರೇಟಿಂಗ್ ಸಿಸ್ಟಮ್ ಗೆ ಸಂಬಂಧಪಟ್ಟ ನ್ಯೂಟ್ರಲ್ ಲುಕ್ ಅಂಡ್ ಫೀಲ್ ನ ಸಪೋರ್ಟ್ ಮಾಡುತ್ತೆ. ಓಕೆ, ಸ್ವಿಂಗ್ ಕಾಂಪೊನೆಂಟ್ ಡು ನಾಟ್ ಕಂಟೈನ್ ಪಿಯರ್ಸ್. ನಿಮ್ಮ ಸ್ವಿಂಗ್ ಕಾಂಪೊನೆಂಟ್ ನಲ್ಲಿ ಪೀರ್ ಕಾಂಪೊನೆಂಟ್ಸ್ ಇರುವುದಿಲ್ಲ, ಅಂದ್ರೆ ಹತ್ತಿರ ಕಾಂಪೊನೆಂಟ್ಸ್ ಅಂತದೆಲ್ಲ ಸಪೋರ್ಟ್ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವಿಂಗ್ ಕಾಂಪೊನೆಂಟ್ಸ್ ಅಲೋ ಮಿಕ್ಸಿಂಗ್ AWT ಹೆವಿ ವೇಟ್ ಅಂಡ್ ಸ್ವಿಂಗ್ ಲೈಟ್ ವೇಟ್ ಕಾಂಪೊನೆಂಟ್ ಇನ್ ಆನ್ ಅಪ್ಲಿಕೇಶನ್. ನೀವೇನೇ ಒಂದು ಸ್ವಿಂಗ್ ಅಪ್ಲಿಕೇಶನ್ ಯೂಸ್ ಮಾಡಿ ನೀವು ಸಾಫ್ಟ್ವೇರ್ ನ ಬಳಕೆ ಮಾಡ್ತಾ ಇದ್ರೆ ಅದರಲ್ಲಿ AWT ಹೆವಿ ವೇಟ್ ಕಾಂಪೊನೆಂಟ್ ಇರುತ್ತೆ, ಅದೇ ರೀತಿಯಲ್ಲಿ ಸ್ವಿಂಗ್ ಲೈಟ್ ವೇಟ್ ಕಾಂಪೊನೆಂಟ್ ಇರುತ್ತೆ ಆ ಸಾಫ್ಟ್ವೇರ್ ಗಳಲ್ಲಿ. ಓಕೆ, ಲೆಟ್ us see the major difference between light weight and heavy weight component is that. ಯಾವುದೆಲ್ಲ ಡಿಫರೆನ್ಸ್ ಉಂಟು ಹೆವಿ ವೇಟ್ ಲೈಟ್ ವೇಟ್ ಗೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಲೈಟ್ ವೇಟ್ ಕಾಂಪೊನೆಂಟ್ ಕ್ಯಾನ್ ಹ್ಯಾವ್ ಟ್ರಾನ್ಸ್ಪರೆಂಟ್ ಪಿಕ್ಸೆಲ್ಸ್ while heavy weight components are always opaque. ಇಲ್ಲಿ ಲೈಟ್ ವೇಟ್ ಕಾಂಪೊನೆಂಟ್ಸ್ ನಾವು ಅಬ್ಸರ್ವೇಷನ್ ಮಾಡಿದ್ರೆ ಇಲ್ಲಿ ಟ್ರಾನ್ಸ್ಪರೆಂಟ್ ಪಿಕ್ಸೆಲ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಅಕ್ಷರ ಸಮೇತ ಡೀಪ್ ಆಗಿ ಒಳಗಡೆ ಏನುಂಟು ಅನ್ನೋ ಆ ಕಂಟ್ರೋಲ್ ಒಳಗೆ ಏನೆಲ್ಲ ಉಂಟು ಅನ್ನೋದನ್ನ ನಮ್ಗೆ ನೀಟಾಗಿ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನಾವು ಏನೋ ತಗೊಳ್ತಾ ಇದ್ವಿ ನೋಡಿ, ಇದೆಲ್ಲ ಟ್ರಾನ್ಸ್ಪರೆಂಟ್ ಆಗಿ ಉಂಟು ಈಗ ಲೇಟೆಸ್ಟ್ ಆಗಿ ಇದ್ದಕ್ಕೆ. ಅದೇ ನಾವು
ಸ್ವಲ್ಪ ಇದನ್ನು ತಗೊಂಡು ಓಲ್ಡ್ ವರ್ಷನ್ ನಾವು ತಗೊಂಡ್ರೆ ಏನಾಗುತ್ತೆ, ಇಲ್ಲಿ ಬ್ಲ್ಯಾಕ್ ಆಗಿ ಒಂದು ಡಾರ್ಕ್ ಇದರಲ್ಲಿ ಕಾಣಿಸುತ್ತೆ, ದಟ್ ಈಸ್ ಹೆವಿ ವೇಟ್ ಕಾಂಪೊನೆಂಟ್. ದಟ್ ಈಸ್ ಅ ಸಾಲಿಡ್ ಆಗಿ ಕಾಣಿಸಿದ್ರೆ ಅದು ಒಪೆಕ್ ಆಗಿರುತ್ತೆ. ಗೋಟ್ ಇಟ್. ನೀವು ವಿಂಡೋಸ್ XP, ವಿಂಡೋಸ್ 10 ಈ ಎರಡನ್ನು ಕಂಪೇರ್ ಮಾಡಿ ನೀವು ನೋಡ್ಬೋದು. ವಿಂಡೋಸ್ XP ಅಲ್ಲಿ ನಿಮಗೆ ಲೈಟ್ ವೇಟ್ ಕಾಂಪೊನೆಂಟ್ಸ್ ಹೆವಿ ಆಗಿ ಕಾಣಿಸುತ್ತೆ. ಅದೇ ವಿಂಡೋಸ್ 10 ನಲ್ಲಿ ನಾವು ಯೂಸ್ ಮಾಡಿದ್ರೆ ಏನಾಗುತ್ತೆ, ಹೆವಿ ವೇಟ್ ಕಾಂಪೊನೆಂಟ್ ಲೈಟ್ ಆಗಿ ಕಾಣಿಸುತ್ತೆ. ಓಕೆ, ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಟ್ರಾನ್ಸ್ಪರೆಂಟ್ ಪಿಕ್ಸೆಲ್ ಅಂತ ಹೇಳ್ತಾ ಇದ್ದಾರೆ. ಆಸ್ ಯು ನೋ ವಾಟ್ ಯು ಮೀನ್ ಬೈ ಟ್ರಾನ್ಸ್ಪರೆಂಟ್, ರೈಟ್? ಲೈಟ್ ವೇಟ್ ಕಾಂಪೊನೆಂಟ್ ಕ್ಯಾನ್ ಬಿ ನಾನ್ ರೆಗ್ಯುಲರ್ ವೈಲ್ ಹೆವಿ ವೇಟ್ ಕಾಂಪೊನೆಂಟ್ಸ್ ಆರ್ ಆಲ್ವೇಸ್ ರೆಕ್ಟಾಂಗ್ಯುಲರ್. ಈಗ ನಾವು ಯೂಸ್ ಮಾಡುವ ಯಾವುದೇ ಕಂಟ್ರೋಲ್, ಲೈಟ್ ವೇಟ್ ಕಂಟ್ರೋಲ್ ಆಗಿರ್ಬೋದು, ಅದು ನಾನ್ ರೆಗ್ಯುಲರ್ ಶೇಪ್ ನಲ್ಲಿ ಇರುತ್ತೆ. ಇದೇ ಶೇಪ್ ನಲ್ಲಿ ಇರಬೇಕಂತ ಏನು ಇಲ್ಲ. ಬಟ್ ಹೆವಿ ವೇಟ್ ಕಾಂಪೊನೆಂಟ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಇದೇ ತರ ಇರಬೇಕು, ರೈಟ್? ಬಟನ್ ತಗೊಂಡಿದ್ರ ರೆಕ್ಟಾಂಗಲ್ ಶೇಪ್ ನಲ್ಲೇ ಬರುತ್ತೆ, ಹೌದಾ? ಬಟನ್ ತಗೊಂಡಿದ್ದೀರಾ VB.net ನಲ್ಲಿ ರೆಕ್ಟಾಂಗಲ್ ಶೇಪ್ ನಲ್ಲೇ ಬರುತ್ತೆ. ನನಗೆ ರೆಕ್ಟಾಂಗಲ್ ಶೇಪ್ ಬೇಡ, ಬೇರೆ ಶೇಪ್ ಬೇಕು, ಆ ಶೇಪ್ನು ಕಾಣಿಸಬಾರದು ಅಂತ ಟ್ರಾನ್ಸ್ಪರೆಂಟ್ ಆಗಿ ನಾವು ಮಾಡ್ಕೋಬೇಕು ಅಂತ ಹೇಳಿದ್ರೆ ಎಂತ ಲೈಟ್ ವೇಟ್ ಕಾಂಪೊನೆಂಟ್ ನ ಯೂಸ್ ಮಾಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಅವರ್ ಟಾಪಿಕ್ ಇಸ್ MVC ಕನೆಕ್ಷನ್. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ಅ 2 marks ಕ್ವಶನ್. ಸೊ ಇದನ್ನು ನೀವು ಇಲ್ಲಿ ಅಬ್ಸರ್ವೇಷನ್ ಮಾಡಿ. MVC ಮಾಡೆಲ್ ವ್ಯೂ ಕಂಟ್ರೋಲರ್ ಅಂತ ಹೇಳ್ತೀವಿ. ಇನ್ ಜನರಲ್ ಆ ವಿಜುವಲ್ ಕಾಂಪೊನೆಂಟ್ is a composite of 3 distinct aspects. ನಿಮ್ಮ ವಿಜುವಲ್ ಕಾಂಪೊನೆಂಟ್ ಮೀನ್ಸ್ ನಾವು ಯಾವುದನ್ನು ವೀಕ್ಷಣೆ ಮಾಡಿ ನಾವು ಇಂಟ್ರಾಕ್ಟ್ ಆಗ್ತಾ ಇದೀವೋ ಅದನ್ನೇ ವಿಜುವಲ್ ಕಾಂಪೊನೆಂಟ್ ಅಂತ ಹೇಳ್ತೀವಿ. is a composite of 3 distinct aspects. ಆ ಕಾಂಪೊನೆಂಟ್ ಎಲ್ಲ ಏನಾಗಿರುತ್ತೆ, ಇಲ್ಲಿ 3 distinct aspects ಇರುತ್ತೆ. let us see what are those. the way the component looks when rendered on the screen. ಆ ಕಾಂಪೊನೆಂಟ್ ನಾವು ಡಿಸೈನ್ ಮಾಡುವಾಗ ಹೇಗೆ ಉಂಟು, ಅದೇ ರನ್ ಮಾಡುವಾಗ ಹೇಗೆ ಉಂಟು ಅನ್ನೋದನ್ನ ನಿಮಗೆ ಒಂದು ಲುಕ್ ಕೊಡುತ್ತೆ. ದ ವೇ ದ ಕಾಂಪೊನೆಂಟ್ ರಿಯಾಕ್ಟ್ಸ್ ಟು ದ ಯೂಸರ್. ಆ ಕಾಂಪೊನೆಂಟ್ ಹೇಗೆ ಯೂಸರ್ಗೆ ಇಂಟರಾಕ್ಟ್ ಆಗ್ತಾ ಉಂಟು, ರಿಯಾಕ್ಷನ್ ಕೊಡ್ತಾ ಉಂಟು, ನಾವು ಕೊಡ್ತಿರುವ ಕೋಡ್ ಎಲ್ಲ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಉಂಟಾ ಇಲ್ವಾ. ಓಕೆ, ದ ಸ್ಟೇಟ್ ಇನ್ಫಾರ್ಮೇಶನ್ ಅಸೋಸಿಯೇಟೆಡ್ ವಿತ್ ದ ಕಾಂಪೊನೆಂಟ್. ದ ಸ್ಟೇಟ್ ಇನ್ಫಾರ್ಮೇಶನ್ ಅಸೋಸಿಯೇಟೆಡ್ ವಿತ್ ದ ಕಾಂಪೊನೆಂಟ್. ನಾವು ಸ್ಪೆಸಿಫೈ ಮಾಡ್ತಿರುವ ಎಲ್ಲ ಸ್ಟೇಟ್, ಅಂದ್ರೆ ಸ್ಟೇಟ್ ಮೀನ್ಸ್ ಚೇಂಜಸ್ ಆಫ್ ಪ್ರೋಸೆಸ್. ಓಕೆ, ಆ ಕಾಂಪೊನೆಂಟ್ ನ ಅಸೋಸಿಯೇಟ್ ಮಾಡಿ ಎಲ್ಲ ಪ್ರೋಸೆಸ್ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಉಂಟಾ ಇಲ್ವಾ. ಈ ರೀತಿಯ 3 ಆಸ್ಪೆಕ್ಟ್ಸ್ ಅನ್ನು ಕೊಡುತ್ತೆ, ಡಿಸ್ಟಿಂಕ್ಟ್ ಆಸ್ಪೆಕ್ಟ್. ನೋ ಮ್ಯಾಟರ್ ವಾಟ್ ಆರ್ಕಿಟೆಕ್ಚರ್ ಈಸ್ ಯೂಸ್ಡ್ ಟು ಇಂಪ್ಲಿಮೆಂಟ್ ಎ ಕಾಂಪೊನೆಂಟ್, ಇಟ್ ಮಸ್ಟ್ ಇಂಪ್ಲಿಸಿಟ್ಲಿ ಕಂಟೈನ್ ದೀಸ್ 3 parts. ಯಾವುದೇ ಪ್ಲಾಟ್ಫಾರ್ಮ್ ಯೂಸ್ ಮಾಡಿ, ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡಿ, ಯಾವುದೇ ಅಪ್ಲಿಕೇಶನ್ ನೀವು ಡೆವಲಪ್ ಮಾಡಿ, ನೀವು ಡೆವಲಪ್ ಮಾಡುವಾಗ ನೋಡ್ಬೇಕಾಗಿರೋದು ಈ 3 ಆಸ್ಪೆಕ್ಟ್ ನೇ ನೋಡ್ಬೇಕು. ನಾವು ಡೆವಲಪ್ ಮಾಡುವ ಕಾಂಪೊನೆಂಟ್ ರನ್ ಮಾಡುವಾಗ ಹೇಗೆ ಕಾಣಿಸುತ್ತೆ, ಯೂಸರ್ ಜೊತೆಗೆ ಹೇಗೆ ಇಂಟರಾಕ್ಟ್ ಆಗುತ್ತೆ, ಇಂಟರಾಕ್ಟ್ ಆಗುವಾಗ ಪ್ರಾಪರ್ ಔಟ್ಪುಟ್ ಆಗಿ ಎಕ್ಸಿಕ್ಯೂಟ್ ಆಗ್ತಾ ಉಂಟಾ ಇಲ್ವಾ ಅನ್ನುವ ಸ್ಟೇಟ್ ಅನ್ನೇ ನೋಡ್ಕೋಬೇಕಾಗತ್ತೆ. ಓಕೆ, ಎಸ್, ಲೆಟ್ ಅಸ್ ಸಿ ದ MVC model view controller architecture is useful because each piece of the design correspondent to an aspect of a component. ಇಲ್ಲಿ MVC ಆರ್ಕಿಟೆಕ್ಚರ್ ನೇ ನಾವು ಯೂಸ್ ಮಾಡ್ತೀವಿ, ಮಾಡೆಲ್ ವ್ಯೂ ಕಂಟ್ರೋಲರ್ ಅಂತ ಹೇಳ್ತೀವಿ. ಈ ಮಾಡೆಲ್ ವ್ಯೂ ಕಂಟ್ರೋಲರ್ ಆರ್ಕಿಟೆಕ್ಚರ್ ಸಕ್ಸಸ್ಫುಲ್ ಆಯ್ತು ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಂದು ಡಿಸೈನ್ ನಲ್ಲಿ ಮಾಡ್ತಿರುವ ಪೀಸ್ ಏನಾಗಿ ಇರುತ್ತೆ, ಆ ಕಾಂಪೊನೆಂಟ್ ಗೆ ಸಂಬಂಧಪಟ್ಟಿದೆ ಆಗಿರುತ್ತೆ. ಯಾವ ಕಾಂಪೊನೆಂಟ್ ಬಳಸ್ತಾ ಇದ್ರೋ ಆ ಕಾಂಪೊನೆಂಟ್ಸ್ ಆರ್ ನಥಿಂಗ್ ಬಟ್ ಕಂಟ್ರೋಲ್ಸ್. ಓಕೆ, ಏನೇ ಒಂದು ಆಪರೇಟಿಂಗ್ ಸಿಸ್ಟಮ್ ಮಾಡ್ತೀರಾ ಅಥವಾ ಯಾರೇ ಒಂದು ಸಾಫ್ಟ್ವೇರ್ ಮಾಡ್ತೀರಾ, ಆ ಸಾಫ್ಟ್ವೇರ್ ನಲ್ಲಿ ಏನಿರುತ್ತೆ, ಇದೇ ಇರುತ್ತೆ. ಆಪ್ ಮಾಡ್ತೀರಾ, ಆಪ್ ನಲ್ಲಿ ಏನಿರುತ್ತೆ, ಇಂಟ್ರಾಕ್ಟ್ ಆಗಬೇಕು, ರೈಟ್? ಯು ಆರ್ ಟೈಪಿಂಗ್, ಯು ಆರ್ ಇಂಟ್ರಾಕ್ಟಿಂಗ್, ಯು ಆರ್ ಎಕ್ಸಿಕ್ಯೂಟಿಂಗ್. These are the common components you are using. ಅದನ್ನೇ ಫೀಲ್ ನಿ ಇಲ್ಲಿ ಕೊಡಬೇಕು. In MVC terminology, the model correspondent to the state information associated with the component. ಇಲ್ಲಿ ಮಾಡೆಲ್ ವ್ಯೂ ಕಂಟ್ರೋಲರ್ ಟರ್ಮಿನಾಲಜಿ ನಲ್ಲಿ ಏನಂತ ಹೇಳ್ತಾ ಇದ್ದಾರೆ, the model correspondent to the state information associated with the component. ನಿಮ್ಮ ಕಾಂಪೊನೆಂಟ್ ನ ಮೇಲೆ ಅದು ಅಸೋಸಿಯೇಷನ್ ಆಗಿರುತ್ತೆ. ಅಸೋಸಿಯೇಷನ್ ಆಗಿ ಏನ್ ಇನ್ಫಾರ್ಮೇಶನ್ ಕೊಡಬೇಕು ಅದನ್ನೇ ಕೊಡುತ್ತೆ. ಫಾರ್ ಎಕ್ಸಾಂಪಲ್, in the case of check boxes, the model contains a field that indicates if the box is checked or unchecked. ಈಗ ನಾವು ಒಂದು ಚೆಕ್ ಬಾಕ್ಸ್ ತಗೊಳ್ತೀವಿ, ಇದರಲ್ಲಿ ಒಂದು ಮಾಡೆಲ್ ಒಂದು ಫೀಲ್ಡ್ ಉಂಟು ಅಂತ ಹೇಳ್ತಾ ಇದ್ದಾರೆ. ಏನು ಫೀಲ್ಡ್ ಇರುತ್ತೆ, ಕಂಪಲ್ಸರಿ ಚೆಕ್ ಆಯ್ತಾ ಅನ್ಚೆಕ್ ಆಯ್ತಾ. ಓಕೆ, ಇಲ್ಲಿ ಮಾಡೆಲ್ ನಲ್ಲಿ ನಾವೇನ್ ಫೀಲ್ಡ್ ಅನ್ನು ಐಡೆಂಟಿಫೈ ಮಾಡ್ತೀವಿ, ಯು ಆರ್ ಐಡೆಂಟಿಫೈಯಿಂಗ್ either checked or unchecked. The view determines how the component is displayed on the screen, including any aspects of the view that are affected by the current state of the model. ಸೊ ಇಲ್ಲಿ ನೀವು ತಗೊಳ್ಳುವ ಪ್ರತಿಯೊಂದು ಕಾಂಪೊನೆಂಟ್ ವ್ಯೂನ ಯೂಸ್ ಮಾಡಿ ನಾವು ಡಿಸ್ಪ್ಲೇ ಮಾಡ್ತಾ ಇರ್ತೀವಿ. ಆ ಡಿಸ್ಪ್ಲೇ ಮಾಡುವಾಗ ಪ್ರತಿಯೊಂದು ವ್ಯೂನು ನಾವು ಚೆಕ್ ಮಾಡ್ತೀವಿ, ವೆದರ್ ದ ಸ್ಟೇಟ್ ಆಫ್ ಇನ್ಫಾರ್ಮೇಶನ್ ಈಸ್ ವರ್ಕಿಂಗ್ ಆರ್ ನಾಟ್. ಓಕೆ, ಆಸ್ಪೆಕ್ಟ್ ಆಫ್ ದ ವ್ಯೂ ದಟ್ ಆರ್ ಅಫೆಕ್ಟೆಡ್ ಮೀನ್ಸ್ ವೆದರ್ ದ ಕರೆಂಟ್ ಸ್ಟೇಟ್ ಆಫ್ ದ ಮಾಡೆಲ್ ಈಸ್ ಸೇಮ್ ಆರ್ ನಾಟ್. ಓಕೆ, ಪ್ರಾಪರ್ ಆಗಿ ವರ್ಕ್ ಆಗ್ತಾ ಉಂಟಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ತೀವಿ.
ದ ಕಂಟ್ರೋಲರ್ ಡಿಟರ್ಮೈನ್ಸ್ ಹೌ ದ ಕಾಂಪೊನೆಂಟ್ ರಿಯಾಕ್ಟ್ಸ್ ಟು ದ ಯೂಸರ್. ಇಲ್ಲಿ ಕಂಟ್ರೋಲರ್ ಅಂತ ನಾವು ಏನು ಯೂಸ್ ಮಾಡ್ತೀವೋ ಆ ಕಂಟ್ರೋಲರ್ ಏನ್ ಮಾಡುತ್ತೆ, ಇಲ್ಲಿ ಆ ಕಾಂಪೊನೆಂಟ್ ರಿಯಾಕ್ಷನ್ ಹೇಗೆ ಆಗ್ತಾ ಉಂಟು ಯೂಸರ್ ಜೊತೆಗೆ ಅನ್ನೋದನ್ನ ಸ್ಪೆಸಿಫೈ ಆಗುತ್ತೆ. ಫಾರ್ ಎಕ್ಸಾಂಪಲ್, when the user clicks on a checkbox, the controller reacts by changing the model to reflect the user choice. ಸೊ ಇಲ್ಲಿ ನಾವು ಚೆಕ್ ಬಾಕ್ಸ್ ನಲ್ಲಿ ಕ್ಲಿಕ್ ಮಾಡಿದಾಗ ಕಂಟ್ರೋಲರ್ ಏನ್ ಮಾಡುತ್ತೆ, ಅಲ್ಲಿ ಸ್ಟೇಟ್ ನ ಚೇಂಜ್ ಮಾಡ್ಲಿಕ್ಕೆ ನೋಡುತ್ತೆ. ಕಂಟ್ರೋಲರ್ ಮೀನ್ಸ್ ಹಿಯರ್ ದ CPU. Okay, CPU tries to execute that code. Whatever the code you have written, it will be tested, right? Reflects the user choice. ನಿಮ್ಮ ಯೂಸರ್ ಚಾಯ್ಸ್ ನ ಬೇಸ್ ಆಗಿ ಸೆಲೆಕ್ಟ್ ಆಯ್ತಾ ಇಲ್ವಾ. ಫಾರ್ ಎಕ್ಸಾಂಪಲ್, ಇಲ್ಲಿ ಚೆಕಬಲ್ ಮೆನು ಐಟಮ್ ಉಂಟು, ಇಲ್ಲಿ ಓಪನ್ ಬಟನ್ ನಾನು ಟಿಕ್ ತೆಗಿದ್ದೀನಿ ಅಂತ ಅನ್ಕೊಳ್ಳಿ, ಓಪನ್ ಬಟನ್ ಹೋಗಿರುತ್ತೆ ಇಲ್ಲಿ, ರೈಟ್? ಓಪನ್ ಬಟನ್ ಬರೋದಿಲ್ಲ. ಅದೇ ನಾನು ಇಲ್ಲಿ ಓಪನ್ ಬಟನ್ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳಿ, ಓಪನ್ ಬಟನ್ ಇಲ್ಲಿ ಆಲ್ರೆಡಿ ಇರುತ್ತೆ. ಓಕೆ, ಕಂಟ್ರೋಲ್ ಓ ಪ್ರೆಸ್ ಮಾಡಿ ನಾನು ಏನ್ ಮಾಡ್ಬೋದು, ಎಕ್ಸಿಕ್ಯೂಷನ್ ಮಾಡ್ಕೊಳ್ಬಹುದು. ಅದೇ ಫೀಲ್ ಕೊಡ್ತಾ ಉಂಟು, ರೈಟ್? ದಿಸ್ ಇಸ್ ದ ರಿಸಲ್ಟ್ ಇನ್ ದ ವ್ಯೂ ಬೀಯಿಂಗ್ ಅಪ್ಡೇಟೆಡ್. ದಿಸ್ ಇಸ್ ದ ರಿಸಲ್ಟ್ಸ್ ಇನ್ ದ ವ್ಯೂ ಬೀಯಿಂಗ್ ಅಪ್ಡೇಟೆಡ್. ನೀವು ಏನ್ ಕೊಡ್ತಾ ಇದ್ರೋ, ಏನ್ ಇಂಟರಾಕ್ಟ್ ಮಾಡ್ತಾ ಇದ್ರೋ, ಕಂಟ್ರೋಲರ್ ಏನೇ ಪ್ರಾಸೆಸ್ ಮಾಡ್ತಾ ಉಂಟೋ ಅದೆಲ್ಲ ನೀವು ರಿಸಲ್ಟ್ ಅಲ್ಲಿ ನೀವು ನೋಡಬಹುದು. By separating a component into a model, a view and a controller, the specific implementation of each can be changed without affecting the other two. ಸೊ ನಿಮ್ಮ ಕಾಂಪೊನೆಂಟ್ ನ ಒಂದು ಮಾಡೆಲ್ ಆಗಿ ಸಪರೇಟ್ ಮಾಡಿದಕ್ಕೆ ಅದರ ವ್ಯೂ ಆಗಿರ್ಬೋದು, ಅದರ ಮಾಡುವ ಕೆಲಸವಾಗಿರ್ಬೋದು ಕಂಟ್ರೋಲರ್, ಅಥವಾ ಸ್ಪೆಸಿಫಿಕ್ ಇಂಪ್ಲಿಮೆಂಟೇಷನ್ ಹೇಗೆ ಮಾಡಿಸಬೇಕು ಅನ್ನುವ ಇಂಪ್ಲಿಮೆಂಟೇಷನ್ ಕೋಡ್ ಆಗಿರ್ಬೋದು, ಯಾವುದೇ ಬದಲಾವಣೆ ಆಗಲ್ಲ, ಅದೇ ರೀತಿಯಲ್ಲಿ ವರ್ಕ್ ಆಗ್ತಾನೆ ಹೋಗುತ್ತೆ. ಓಕೆ, ಯಾವುದೂ ಬದಲಾವಣೆ ಆಗಲ್ಲ. ನೀವೇನು ಚೇಂಜ್ ಮಾಡ್ಬೇಕಂತ ನೋಡಿದ್ರೆ ಚೇಂಜಸ್ ಆಗಲ್ಲ, ಅದು ಅದೇ ರೀತಿಯಲ್ಲಿ ವರ್ಕ್ ಆಗುತ್ತೆ. ಗೋಟ್ ಇಟ್? ನೀವೇನು ಇಂಪ್ಲಿಮೆಂಟೇಷನ್ ಕೋಡ್ ಕೊಡ್ತೀರೋ ಆ ಇಂಪ್ಲಿಮೆಂಟೇಷನ್ ಕೋಡ್ ಬೇಸ್ ಆಗಿ ಕಂಟ್ರೋಲರ್ ಏನು ವರ್ಕ್ ಮಾಡಬೇಕೋ ಅದೇ ವರ್ಕ್ ಆ ಕಾಂಪೊನೆಂಟ್ ಜೊತೆಗೆ ಮಾಡಿಸುತ್ತೆ, ರೈಟ್? ಫಾರ್ ಇನ್ಸ್ಟೆನ್ಸ್, ಡಿಫರೆಂಟ್ ವ್ಯೂ ಇಂಪ್ಲಿಮೆಂಟೇಷನ್ ಕ್ಯಾನ್ ರೆಂಡರ್ ದ ಸೇಮ್ ಕಾಂಪೊನೆಂಟ್ ಇನ್ ಡಿಫರೆಂಟ್ ವೇಸ್ ವಿತೌಟ್ ಅಫೆಕ್ಟಿಂಗ್ ದ ಮಾಡೆಲ್ ಆರ್ ದ ಕಂಟ್ರೋಲರ್. ಇಲ್ಲಿ ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದಾರೆ ನೋಡಿ, ಡಿಫರೆಂಟ್ ವ್ಯೂ ಇಂಪ್ಲಿಮೆಂಟೇಷನ್ ಕ್ಯಾನ್ ರೆಂಡರ್ the same component in different ways without affecting the model or the control. ಸೊ ಬೇರೆ ಬೇರೆ ಪ್ಲಾಟ್ಫಾರ್ಮ್ ನಲ್ಲಿ ನೀವು ಬೇರೆ ಬೇರೆ ಕಂಟ್ರೋಲ್ ಯೂಸ್ ಮಾಡಿದ್ರ, ಏನೇ ಯೂಸ್ ಮಾಡಿದ್ರೇನು ನೀವು ಡಿಸ್ಪ್ಲೇ ಮಾಡುವಾಗ ಏನಾಗ್ತಾ ಉಂಟು, ಸೇಮ್ ಆಗಿ ಡಿಸ್ಪ್ಲೇ ಆಗ್ತಾ ಉಂಟು. ವರ್ಕ್ ಮಾಡುವಾಗನು ಅದರ ವರ್ಕಿಂಗ್ ಎಲ್ಲ ಸೇಮ್ ಆಗೇ ಇರುತ್ತೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, Swing uses a modified version of MVC that combines the view and the controller into a single logical entity called UI delegates. So ಇವತ್ತು ಲೇಟೆಸ್ಟ್ ನಾವು ನೋಡ್ತಿರುವ ಒಂದು ಹೊಸ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ UI ಡಿಸೈನ್. ಸೊ UI ಡಿಸೈನ್ ಅನ್ನೋದು ಈಗ ಲೇಟೆಸ್ಟ್ ಆಗಿ ಡಿಸೈನಿಂಗ್ ಪಾರ್ಟಿಗೆ ಯೂಸ್ ಮಾಡ್ತಿರುವ ಲೇಟೆಸ್ಟ್ ಲ್ಯಾಂಗ್ವೇಜ್ ಆಗಿರುತ್ತೆ. ಇದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. Swing uses a modified version of MVC. ಮಾಡಿಫೈಡ್ ವರ್ಷನ್ ಆಫ್ MVC ನ ಯೂಸ್ ಮಾಡ್ತಾ ಉಂಟು, ದಟ್ ಕಂಬೈನ್ಸ್ ದ ವ್ಯೂ ಅಂಡ್ ದ ಕಂಟ್ರೋಲರ್. ಈ ಮಾಡಿಫೈಡ್ ವರ್ಷನ್ ಕಂಬೈನ್ ಮಾಡಿ ಏನಾಗುತ್ತೆ, ಇಲ್ಲಿ ನಿಮ್ಮ ವ್ಯೂ ಮತ್ತೆ ಕಂಟ್ರೋಲರ್ ನ ಒಂದು ಸಿಂಗಲ್ ಲಾಜಿಕಲ್ ಎಂಟಿಟಿ ಆಗಿ ಯೂಸ್ ಮಾಡ್ತೀವಿ. ಸಿಂಗಲ್ ಲಾಜಿಕಲ್ ಎಂಟಿಟಿ ಆಗಿ ಯೂಸ್ ಮಾಡ್ತಾ ಇದ್ವಿ, ಅದನ್ನೇ ಇಲ್ಲಿ UI ಡೆಲಿಗೇಟ್ ಅಂತ ಹೇಳ್ತಾ ಇದ್ವಿ. ಯೂಸರ್ ಇಂಟರ್ಫೇಸ್ ಡೆಲಿಗೇಟ್ ಅಂತ ಹೇಳ್ತೀವಿ. ಇದೊಂದು ಲೇಟೆಸ್ಟ್ ಆಗಿ ಬರ್ತಾ ಇರುವ ಒಂದು ಇಂಟರಾಕ್ಟಬಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆ, so we will learn this in your upcoming technologies. For this reason, Swing approach is called either the model delegate architecture or the separable model architecture. So ಈ ಕಾರಣದಿಂದವೇ ಸ್ವಿಂಗ್ ಅನ್ನು ನಾವು ಏನಂತ ಹೇಳ್ಬೋದು ಅಂತ ಹೇಳ್ತಾ ಇದ್ದಾರೆ, ಮಾಡೆಲ್ ಡೆಲಿಗೇಟ್ ಆರ್ಕಿಟೆಕ್ಚರ್ ಹೌದು, ಅದೇ ರೀತಿಯಲ್ಲಿ ಸೆಪರಬಲ್ ಮಾಡೆಲ್ ಆರ್ಕಿಟೆಕ್ಚರ್ ಹೌದು. ಮಾಡೆಲ್ ಡೆಲಿಗೇಟ್ ಆರ್ಕಿಟೆಕ್ಚರ್ ಸಪೋರ್ಟ್ ಮಾಡುತ್ತೆ, ಇಂಟಿಗ್ರೇಟೆಡ್ ರೂಪದಲ್ಲಿನೂ ವರ್ಕ್ ಆಗುತ್ತೆ, ಸೆಪರಬಲ್ ಮಾಡೆಲ್ ಆರ್ಕಿಟೆಕ್ಚರ್ ನಲ್ಲಿನೂ ವರ್ಕ್ ಆಗುತ್ತೆ. Swing's pluggable look and feel is made possible by its model. ನೀವು ಯೂಸ್ ಮಾಡ್ತಿರುವ ಪ್ರತಿಯೊಂದು ಸ್ವಿಂಗ್ ಪ್ಲಗಬಲ್ ಅಂಡ್ ಲುಕ್ ಫೀಲ್ ಕೊಡ್ತಾ ಉಂಟು. ಇದೆಲ್ಲ ಪಾಸಿಬಲ್ ಯಾವುದರಿಂದ ಆಯ್ತು ಅಂತ ಹೇಳಿದ್ರೆ ಮಾಡೆಲ್ ಡೆಲಿಗೇಟ್ ಆರ್ಕಿಟೆಕ್ಚರ್ ಇಂದ ಆಯ್ತು. ಮಾಡೆಲ್ ಡೆಲಿಗೇಟ್ ಆರ್ಕಿಟೆಕ್ಚರ್, ಬಿಕಾಸ್ ದ ವ್ಯೂ, ಲುಕ್ ಅಂಡ್ ದ ಕಂಟ್ರೋಲರ್ ಫೀಲ್ ಆರ್ ಸೆಪರೇಟೆಡ್ ಫ್ರಮ್ ದ ಮಾಡೆಲ್. ಸೊ ನಾವು ನೋಡ್ತಾ ಇರುವ ಪ್ಲಗಬಲ್ ಲುಕ್ ಅಂಡ್ ಫೀಲ್ ಅಂತ ಹೇಳ್ತಾ ಇದೀವಿ. ಲುಕ್ ಅಂತ ಹೇಳಿದ್ರೆ ನೋಡೋದು, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ವ್ಯೂ. ಕಂಟ್ರೋಲರ್ ಅಂತ ಹೇಳಿದ್ರೆ ಫೀಲ್, ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಸಪರೇಟ್ ಮಾಡಿದ್ದಾರೆ ಈ ಮಾಡೆಲ್ ಅಲ್ಲಿ. ದ ಲುಕ್ ಅಂಡ್ ಫೀಲ್ ಕ್ಯಾನ್ ಬಿ ಚೇಂಜ್ಡ್ ವಿತೌಟ್ ಅಫೆಕ್ಟಿಂಗ್ ಹೌ ದ ಕಾಂಪೊನೆಂಟ್ ಇಸ್ ಯೂಸ್ಡ್ ವಿತ್ ಇನ್ ಎ ಪ್ರೋಗ್ರಾಮ್. ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕಾಂಪೊನೆಂಟ್ ನ ಸಪರೇಟ್ ಮಾಡಿದ್ದಾರೆ, ವರ್ಕಿಂಗ್ ನ ಸಪರೇಟ್ ಮಾಡಿದ್ದಾರೆ. MVC ಆರ್ಕಿಟೆಕ್ಚರ್ ಗೆ ಬರ್ತಾ ಇರುವಾಗ ಡೆಲಿಗೇಷನ್ ಆರ್ಕಿಟೆಕ್ಚರ್ ಯೂಸ್ ಮಾಡುವಾಗ ಕಾಂಪೊನೆಂಟ್, ಫೀಲ್ ಅಂಡ್ ಕಂಟ್ರೋಲರ್ ಹೇಗೆ ವರ್ಕ್ ಆಗಬೇಕು ಅನ್ನೋದನ್ನೆಲ್ಲ ಸಪರೇಟ್ ಮಾಡಿ ಇಟ್ಕೊಂಡಿದ್ದಾರೆ. ಏನೇ ಮಾಡಿ ಇಟ್ಕೊಂಡಿದ್ರೇನು ಅದು ವರ್ಕ್ ಆಗೋದೆಲ್ಲ ಒಂದೇ ರೀತಿಯಲ್ಲಿ ವರ್ಕ್ ಆಗುತ್ತೆ.
right? To support the model delegate architecture, most Swing component contains two objects. ನಿಮ್ಮ model delegate architecture ನ ಸಪೋರ್ಟ್ ಮಾಡಬೇಕಾದ್ರೆ ಕಾಂಪೊನೆಂಟ್ಸ್ ನಲ್ಲಿ ಎರಡು ಆಬ್ಜೆಕ್ಟ್ ಉಂಟು. The first represents the model, the second represents the user interface delegate. ಸೊ ಇಲ್ಲಿ ಫಸ್ಟ್ ನಲ್ಲಿ ಏನು ರೆಪ್ರೆಸೆಂಟ್ ಮಾಡುತ್ತೆ, ಇಲ್ಲಿ ಮಾಡೆಲ್ ರೆಪ್ರೆಸೆಂಟ್ ಆಗುತ್ತೆ, ಸೆಕೆಂಡ್ ನಿಮ್ಮ ಯೂಸರ್ ಇಂಟರ್ಫೇಸ್ ಡೆಲಿಗೇಟ್ ಆಗಿರುತ್ತೆ. ಯಾವ ಯೂಸರ್ ಇಂಟರ್ಫೇಸ್ ನ ಬಳಸ್ತಾ ಇದ್ದೀರಾ ಅನ್ನೋದನ್ನ ಗೊತ್ತಾಗುತ್ತೆ. ಮಾಡೆಲ್ಸ್ ಆರ್ ಡಿಫೈನ್ಡ್ ಬೈ ಇಂಟರ್ಫೇಸಸ್. ಸೊ ನಿಮ್ಮ ಮಾಡೆಲ್ಸ್ ನೆಲ್ಲ ಯಾರು ಸ್ಪೆಸಿಫೈ ಮಾಡ್ತಾರೆ, ಇಂಟರ್ಫೇಸಸ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಸ್ಮಾರ್ಟ್ ಫೋನ್ ನಲ್ಲಿ ನೀವೇನ್ ಮಾಡ್ತಾ ಇರ್ತೀರಾ, ನಿಮ್ಮ ಥೀಮ್ ನೆಲ್ಲ ಚೇಂಜ್ ಮಾಡ್ತಾ ಇರ್ತೀರಾ. ದಟ್ ಈಸ್ ಒನ್ ಆಫ್ ಅ ಯೂಸರ್ ಇಂಟರ್ಫೇಸ್ ಡೆಲಿಗೇಟ್, ರೈಟ್? ನಿಮ್ಮ ಥೀಮ್ ಈ ಮಾಡೆಲ್ ಬೇಕಾಗಿಲ್ಲ, ಬೇರೆ ಮಾಡೆಲ್ ಬೇಕು, ಬೇರೆ ಡಿಸೈನ್ ತೋರಿಸ್ಬೇಕು, ಆ ಮಾಡೆಲ್ ನಲ್ಲಿ ವರ್ಕ್ ಆಗಬೇಕು ಅಂತ ಹೇಳಿ ನೀವು ತಗೊಳ್ತಾ ಇರ್ತೀರಾ ಅಲ್ವಾ? ಸೊ ಹಾಗೆ ಎಲ್ಲಿನೂ ಅದೇ ಅಪ್ರೋಚ್ಮೆಂಟ್ ನ ಇಲ್ಲಿ ಜಾವಾ ಸಪೋರ್ಟ್ ಮಾಡ್ತಾ ಉಂಟು. ಯುವರ್ ಯೂಸರ್ ಇಂಟರ್ಫೇಸ್ ಡೆಲಿಗೇಟ್ಸ್ ಬೈ ಯುವರ್ ಸ್ವಿಂಗ್ಸ್. ಮಾಡೆಲ್ಸ್ ಆರ್ ಡಿಫೈನ್ಡ್ ಬೈ ದ ಇಂಟರ್ಫೇಸಸ್. ನೀವು ಏನೇ ಒಂದು ಮಾಡೆಲ್ಸ್ ನ ತಗೊಳ್ತಾ ಇದ್ರೆ ಆ ಮಾಡೆಲ್ ನೆಲ್ಲ ಇಂಟರ್ಫೇಸ್ ಗಳೇ ಡಿಫೈನ್ ಆಗಿರುತ್ತೆ. ಓಕೆ, ಆಸ್ ಯು ನೋ ವಾಟ್ ಇಸ್ ಅನ್ ಇಂಟರ್ಫೇಸ್. ಫಾರ್ ಎಕ್ಸಾಂಪಲ್, ದ ಮಾಡೆಲ್ ಫಾರ್ ಎ ಬಟನ್ ಇಸ್ ಡಿಫೈನ್ಡ್ ಬೈ ದ ಬಟನ್ ಮಾಡೆಲ್ ಇಂಟರ್ಫೇಸ್. ನೀವೇನೇ ಒಂದು ಬಟನ್ ಗೆ ಸಂಬಂಧಪಟ್ಟ ಮಾಡೆಲ್ಸ್ ನ ಯೂಸ್ ಮಾಡ್ತಾ ಇದ್ರೆ ಆ ಬಟನ್ ಗೆ ಸಂಬಂಧಪಟ್ಟ ಮಾಡೆಲ್ ಎಲ್ಲ ಬಟನ್ ಮಾಡೆಲ್ ಇಂಟರ್ಫೇಸ್ ನಲ್ಲಿ ಇರುತ್ತೆ. ಯೂಸರ್ ಇಂಟರ್ಫೇಸ್ ಡೆಲಿಗೇಟ್ಸ್ ಆರ್ ಕ್ಲಾಸಸ್ ದಟ್ ಇನ್ಹೆರಿಟ್ ಕಾಂಪೊನೆಂಟ್ ಯೂಸರ್ ಇಂಟರ್ಫೇಸ್. ನಾವು ಯೂಸ್ ಮಾಡ್ತಿರುವ ಯೂಸರ್ ಇಂಟರ್ಫೇಸ್ ಡೆಲಿಗೇಟ್ಸ್ ಎಲ್ಲ ಒಂದು ಕ್ಲಾಸ್ ಆಗಿರುತ್ತೆ. ಈ ಎಲ್ಲಾ ಕ್ಲಾಸ್ ಯಾವುದನ್ನ ಇನ್ಹೆರಿಟ್ ಮಾಡ್ತಾ ಉಂಟಂತೆ ಹೇಳ್ತಾ ಇದ್ದಾರೆ ಇಲ್ಲಿ, ಕಾಂಪೊನೆಂಟ್ ಯೂಸರ್ ಇಂಟರ್ಫೇಸ್ ನ ಇನ್ಹೆರಿಟ್ ಮಾಡುತ್ತೆ. Okay, so that is the MVC. This is also very important, and here we are going to be learning component and container, 2 marks and 4 marks, very important question. Yes, let us see what is a component and what is a container. As Swing graphical user consists of two key terms, that is components and containers. Now use ಮಾಡುವ ಪ್ರತಿ ಒಂದು Swings graphical user interface ನಲ್ಲಿ ಏನಿರುತ್ತೆ, ಎರಡು key item ಕಂಪಲ್ಸರಿ ಇರುತ್ತೆ, ಒಂದು component ಇನ್ನೊಂದು container. The difference between the two is found in their intended purpose. So ಇಲ್ಲಿ ಅದರ ಡಿಫರೆನ್ಸ್ ನ ನಾವು ಇಲ್ಲಿ ನೋಡಬಹುದು, ಇಲ್ಲಿ ನೋಡುವಾಗ ನಮಗೆ ಗೊತ್ತಾಗುತ್ತೆ. Let us see, a component is an independent visual control such as push button or text field. ಇಲ್ಲಿ ಕಾಂಪೊನೆಂಟ್ ಅನ್ನೋದನ್ನ ಏನಂತ ಹೇಳ್ತಾ ಇದ್ದಾರೆ, ಇಲ್ಲಿ ಇಂಡಿಪೆಂಡೆಂಟ್ ವಿಜುವಲ್ ಕಂಟ್ರೋಲ್, ಇಂಡಿಪೆಂಡೆಂಟ್ ಆಗಿರುವ ವಿಜುವಲ್ ಕಂಟ್ರೋಲ್ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಎಕ್ಸಾಂಪಲ್ ಏನಂತ ಹೇಳ್ತಾ ಇದ್ದಾರೆ, ಸಚ್ ಆಸ್ ಪುಷ್ ಬಟನ್ ಆರ್ ಟೆಕ್ಸ್ಟ್ ಫೀಲ್ಡ್. ನಿಮ್ಮ ಬಟನ್ ಆಗಿರ್ಬೋದು ಅಥವಾ ಟೆಕ್ಸ್ಟ್ ಫೀಲ್ಡ್ ಆಗಿರ್ಬೋದು. ಓಕೆ, ಅ ಕಂಟೈನರ್ ಹೋಲ್ಡ್ಸ್ ಗ್ರೂಪ್ ಆಫ್ ಕಾಂಪೊನೆಂಟ್. ಇಲ್ಲಿ ಕಂಟೈನರ್ ಅಂತ ಹೇಳಿದ್ರೆ ಏನಂತ ಹೇಳ್ತಾ ಇದ್ದಾರೆ, ಎ ಕಂಟೈನರ್ ಹೋಲ್ಡ್ಸ್ ಎ ಗ್ರೂಪ್ ಆಫ್ ಕಾಂಪೊನೆಂಟ್. ಈ ವರ್ಕಿಂಗ್ ವಿಂಡೋ ನಲ್ಲಿ ಇದೆಲ್ಲ ಟೂಲ್ಸ್ ಗೀಲ್ಸ್ ಇದೆಲ್ಲ ಏನೋ ಹೇಳ್ತಾ ಇದ್ವಿ, ಎಲ್ಲವನ್ನ ಹ್ಯಾಂಡಲ್ ಮಾಡಬೇಕಾದ್ರೆ ಈ ವರ್ಕಿಂಗ್ ವಿಂಡೋ ಇರಬೇಕು. ದಿಸ್ ವಿಂಡೋ ಈಸ್ ಟ್ರೀಟೆಡ್ ಆಸ್ ಎನ್ ಕಂಟೈನರ್. ವಾಟ್ ಎವರ್ ಅಪಿಯರ್ ಐಕಾನ್ಸ್ ಆರ್ ವಾಟ್ ಎವರ್ ಇಟ್ ದೀಸ್ ಆರ್ ಟ್ರೀಟೆಡ್ ಆಸ್ ಅನ್ ಕಾಂಪೊನೆಂಟ್ಸ್. ಓಕೆ, ಮೆನು ಆಗಿರ್ಬೋದು, ಬಟನ್ ಆಗಿರ್ಬೋದು, ಟೆಕ್ಸ್ಟ್ ಫೀಲ್ಡ್ ಆಗಿರ್ಬೋದು, ಏನೇ ಇದ್ರೇನು ಅದನ್ನ ನಾವಿಲ್ಲಿ ಏನಂತ ಹೇಳ್ತೀವಿ, ಕಾಂಪೊನೆಂಟ್ಸ್. ವೇರ್ ದ ಕಾಂಪೊನೆಂಟ್ ಈಸ್ ಎಕ್ಸಿಸ್ಟ್ ಇನ್ ದ ಕಂಟೈನರ್. ಇನ್ ವಿಚ್ ಕಂಟೈನರ್ ಇಟ್ ಕನ್ಸಿಸ್ಟ್, ಫಾಕ್ಸಿಟ್ ರೀಡರ್. ಈಗ ನಾವು ಇಲ್ಲಿ ಫಾಕ್ಸಿಟ್ ರೀಡರ್ ಕಂಟೈನರ್ ಯೂಸ್ ಮಾಡ್ತಾ ಇದ್ವಿ, ಅದನ್ನೇ ಅಪ್ಲಿಕೇಶನ್ ಅಂತ ಹೇಳ್ತಾ ಇದ್ವಿ. ಓಕೆ, ಈ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಈ ಕಾಂಪೊನೆಂಟ್ಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಗಾಟ್ ಇಟ್? ಅದನ್ನ ಇಲ್ಲಿ ಹೇಳ್ತಾ ಇದ್ವಿ, ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಲೆಸ್ಟ್ Thus, a container is a special type of component. ಇಲ್ಲಿ ಕಂಟೈನರ್ ಎಲ್ಲ ಏನು ಹೋಲ್ಡ್ ಮಾಡುತ್ತೆ ಅಂತ ಹೇಳಿದ್ವಿ, ಕಾಂಪೊನೆಂಟ್ ಅನ್ನ ಹೋಲ್ಡ್ ಮಾಡುತ್ತೆ. A container is a special type of component that is designed to hold other components. ಕಂಟೈನರ್ ಅನ್ನೋದು ಒಂದು ಸ್ಪೆಷಲ್ ಟೈಪ್ ಆಫ್ ಕಾಂಪೊನೆಂಟ್ಸ್ ಆಗಿರುತ್ತೆ. ಈ ಕಾಂಪೊನೆಂಟ್ಸ್ ಯೂಸ್ ಮಾಡಿ ಉಳಿದ ಎಲ್ಲಾ ಕಾಂಪೊನೆಂಟ್ಸ್ ನ ನಾವು ಹ್ಯಾಂಡಲ್ ಮಾಡ್ತೀವಿ, ಹೋಲ್ಡ್ ಮಾಡ್ತೀವಿ. ಓಕೆ, ಫರ್ದರ್ಮೋರ್, ಇನ್ ಆರ್ಡರ್ ಫಾರ್ ಎ ಕಾಂಪೊನೆಂಟ್ ಟು ಬಿ ಡಿಸ್ಪ್ಲೇಡ್, ಇಟ್ ಮಸ್ಟ್ ಬಿ ಹೆಲ್ಡ್ ವಿದಿನ್ ಎ ಕಂಟೈನರ್. ಯಾವುದೇ ಒಂದು ಕಾಂಪೊನೆಂಟ್ ನ ನಾವು ಹ್ಯಾಂಡಲ್ ಮಾಡಬೇಕು, ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿದ್ರೆ ಅದು ಕಂಪಲ್ಸರಿ ಆ ಕಾಂಪೊನೆಂಟ್ ಎಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ, ನಿಮ್ಮ ಕಂಟೈನರ್ ನಲ್ಲಿ ಇರಬೇಕು. ಆ ಕಾಂಪೊನೆಂಟ್ ಎಲ್ಲ ನಿಮ್ಮ ಕಂಟೈನರ್ ನಲ್ಲಿ ಇದ್ರೆ ಮಾತ್ರವೇ ವರ್ಕ್ ಆಗುತ್ತೆ. ಓಕೆ, ದಸ್ ಆಲ್ ಸ್ವಿಂಗ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ವಿಲ್ ಹ್ಯಾವ್ ಅಟ್ ಲೀಸ್ಟ್ ಒನ್ ಕಂಟೈನರ್. ಕಂಪಲ್ಸರಿ ನೀವು ಯಾವುದೇ ಒಂದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಯೂಸ್ ಮಾಡ್ತಾ ಇದ್ರೆ ಅಂತ ಹೇಳಿದ್ರೆ ಒಂದು ವರ್ಕಿಂಗ್ ವಿಂಡೋ ಇರುತ್ತೆ. ಆ ವರ್ಕಿಂಗ್ ವಿಂಡೋನೇ ನಾವು ಇಲ್ಲಿ ಒಂದು ಕಂಟೈನರ್ ಅಂತ ಹೇಳ್ತೀವಿ. ಆ ಕಂಟೈನರ್ ನಲ್ಲೆಲ್ಲ ನಿಮ್ಮ ಬಟನ್ಸ್ ಗಿಟನ್ಸ್ ಇದೆಲ್ಲ ಕಾಣಿಸುತ್ತೆ. Okay, because containers are components, containers can also hold other containers. ಯಾಕೆ ಈ ತರ ನಾವು ಹೇಳ್ತಾ ಇದ್ವಿ ಅಂತ ಹೇಳಿದ್ರೆ, ಕಂಟೈನರ್ನು ನಾವು ಒಂದು ಕಾಂಪೊನೆಂಟ್ ಅಂತ ಹೇಗೆ ಟ್ರೀಟ್ ಮಾಡಬಹುದು, ಆ ಕಂಟೈನರ್ನು ಏನ್ ಮಾಡಬಹುದು, ಇನ್ನೊಂದು ಕಂಟೈನರ್ ನಲ್ಲಿ ಪ್ಲೇಸ್ ಮಾಡಬಹುದು. ಕಂಟೈನರ್ ಕ್ಯಾನ್ ಆಲ್ಸೋ ಬಿ ಪ್ಲೇಸ್ಡ್ ಇನ್ another container, right? For example, this is a Foxit reader container I have placed in this operating system container. Got it? ಸೊ ಆಪರೇಟಿಂಗ್ ಸಿಸ್ಟಮ್ ಕಂಟೈನರ್ ನಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ದಕ್ಕೆ ಏನಾಯ್ತು, ಇಲ್ಲಿ ಈ ಸಾಫ್ಟ್ವೇರ್ ಇನ್ಸ್ಟಾಲ್ ಆಯಿತು.
ಸೊ ಅವಾಗ ಆಟೋಮೆಟಿಕಲಿ ಈ ಫಾಕ್ಸಿಟ್ ರೀಡರ್ ಏನಾಗುತ್ತೆ, ಕಾಂಪೊನೆಂಟ್ ಆಗುತ್ತೆ. ಈವನ್ ದೋ ಇಟ್ ಈಸ್ ಅ ಕಂಟೈನರ್, ಇಟ್ ಈಸ್ ಅ ಕಾಂಪೊನೆಂಟ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಗಾಟ್ ಇಟ್? ದಟ್ ಈಸ್ ವೈ ಇಲ್ಲಿ ಕಂಟೈನರ್ನು ನಾವು ಒಂದು ರೀತಿಯ ಕಾಂಪೊನೆಂಟ್ ಅಂತ ಹೇಳ್ತೀವಿ, ಅದೇ ರೀತಿಯಲ್ಲಿ ಕಂಟೈನರ್ ಅಂತಾನು ಹೇಳ್ತೇವೆ. ಕಂಟೈನರ್ನಲ್ಲಿ ಕಂಟೈನರ್ನು ಹೋಲ್ಡ್ ಮಾಡ್ಲಿಕ್ಕೆ ಆಗುತ್ತೆ, ಕಂಟೈನರ್ನಲ್ಲಿ ಕಾಂಪೊನೆಂಟ್ ನ ಹೋಲ್ಡ್ ಮಾಡ್ಲಿಕ್ಕೆ ಆಗುತ್ತೆ. Okay, this enables swings to define what is called a containment hierarchy at the top of the which top level containers. ಸೊ ಇದನ್ನು ಯೂಸ್ ಮಾಡ್ಕೊಂಡು ನಾವೇನ ಅಂತ ಹೇಳ್ಬೋದು, ನಿಮ್ಮ ಸ್ವಿಂಗ್ ಏನ್ ಡಿಫೈನ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ, ಕಂಟೈನ್ಮೆಂಟ್ ಹೈರಾರ್ಕಿನ ಸ್ಪೆಸಿಫೈ ಮಾಡುತ್ತೆ. ಅಂದ್ರೆ ಟಾಪ್ ಲೆವೆಲ್ ಹೈರಾರ್ಕಿ ಯಾವುದೆಲ್ಲ ಉಂಟು ಅನ್ನೋದನ್ನ ನಾವು ನೋಡ್ಬೇಕು. ಟಾಪ್ ಲೆವೆಲ್ ಕಂಟೈನರ್ಸ್ ಯಾವುದು, ಲೋ ಲೆವೆಲ್ ಕಂಟೈನರ್ಸ್ ಯಾವುದು, ಟಾಪ್ ಲೆವೆಲ್ ಕಾಂಪೊನೆಂಟ್ಸ್ ಯಾವುದು, ಲೋ ಲೆವೆಲ್ ಕಾಂಪೊನೆಂಟ್ಸ್ ಯಾವುದು, ಹೈ ಲೆವೆಲ್ ಹೈರಾರ್ಕಿ ಯಾವುದುಂಟು, ಲೋ ಲೆವೆಲ್ ಹೈರಾರ್ಕಿ ಯಾವುದುಂಟು, ಆ ಎರಡವನ್ನು ಮ್ಯಾನೇಜ್ ಮಾಡುತ್ತೆ. ಓಕೆ, ಲೆಟ್ ಅಸ್ ಸಿ ಇನ್ ದ ಡೀಟೇಲ್ಸ್ ಆಸ್ ಅ ಕಾಂಪೊನೆಂಟ್ಸ್. ಈಗ ಕಾಂಪೊನೆಂಟ್ಸ್ ಅಂದ್ರೆ ಏನು ಅನ್ನೋದನ್ನ ನಾವು ನೋಡ್ತೀವಿ. ಇನ್ ಜನರಲ್ ಸ್ವಿಂಗ್ ಕಾಂಪೊನೆಂಟ್ಸ್ ಆರ್ ಡೆರೈವ್ಡ್ ಫ್ರಮ್ ಜೆ ಕಾಂಪೊನೆಂಟ್ ಕ್ಲಾಸ್. ಸೊ ಸ್ವಿಂಗ್ ಕಾಂಪೊನೆಂಟ್ಸ್ ನ ನಾವು ಯೂಸ್ ಮಾಡಿದ್ರೆ ಅದೆಲ್ಲ ಯಾವ ಕ್ಲಾಸ್ ಇಂದ ಇನ್ಹೆರಿಟ್ ಆಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ ಜೆ ಕಾಂಪೊನೆಂಟ್ ಕ್ಲಾಸ್ ಯೂಸ್ ಮಾಡುತ್ತೆ. ಜೆ ಕಾಂಪೊನೆಂಟ್ ಪ್ರೊವೈಡ್ಸ್ ದ ಫಂಕ್ಷನಾಲಿಟಿ ದಟ್ ಈಸ್ ಕಾಮನ್ ಟು ಆಲ್ ಕಾಂಪೊನೆಂಟ್ಸ್. ಇಲ್ಲಿ ಜೆ ಕಾಂಪೊನೆಂಟ್ಸ್ ಅನ್ನೋದು ಏನಾಗ್ತಾ ಉಂಟು, ಪ್ರೊವೈಡ್ಸ್ ದ ಫಂಕ್ಷನಾಲಿಟಿ, ಫಂಕ್ಷನಾಲಿಟಿ ಮೀನ್ಸ್ ವರ್ಕಿಂಗ್ ಸ್ಟೈಲ್ ದಟ್ ಈಸ್ ಕಾಮನ್ ಟು ಆಲ್ ಕಾಂಪೊನೆಂಟ್ಸ್. ಸೊ ಆ ಎಲ್ಲಾ ಕಾಂಪೊನೆಂಟ್ಸ್ ನ ವರ್ಕಿಂಗ್ ಸ್ಟೈಲ್ ಸೇಮ್ ಆಗಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಜೆ ಕಾಂಪೊನೆಂಟ್ ಸಪೋರ್ಟ್ಸ್ ಎ ಪ್ಲಗಬಲ್ ಲುಕ್ ಅಂಡ್ ಫೀಲ್. ಇದೇ ರೀತಿಯಲ್ಲಿ ನಿಮ್ಮ ಜೆ ಕಾಂಪೊನೆಂಟ್ ಏನ್ ಸಪೋರ್ಟ್ ಮಾಡುತ್ತೆ, ಪ್ಲಗಬಲ್ ಲುಕ್ ಅಂಡ್ ಫೀಲ್ ನು ಕೊಡುತ್ತೆ. ಜೆ ಕಾಂಪೊನೆಂಟ್ ಇನ್ಹೆರಿಟ್ಸ್ ದ AWT ಕ್ಲಾಸಸ್, ಕಂಟೈನರ್ಸ್ ಅಂಡ್ ಕಾಂಪೊನೆಂಟ್ಸ್. ನಿಮ್ಮ ಜೆ ಕಾಂಪೊನೆಂಟ್ ಕ್ಲಾಸ್ ಯಾವುದನ್ನ ಇನ್ಹೆರಿಟ್ ಮಾಡ್ತಾ ಉಂಟು, AWT ಕ್ಲಾಸ್ ಗೆ ಸಂಬಂಧಪಟ್ಟದ್ದು. ಪ್ಲೀಸ್ ಅಬ್ಸರ್ವ್ ಹಿಯರ್, ಜೆ ಕಾಂಪೊನೆಂಟ್ ಕ್ಲಾಸಸ್ ಆಫ್ ಅ ಸ್ವಿಂಗ್ಸ್ ಇನ್ಹೆರಿಟ್ಸ್ AWT ಕ್ಲಾಸ್ ಕಂಟೈನರ್ಸ್ ಅಂಡ್ ಕಾಂಪೊನೆಂಟ್ಸ್. ಸೊ ಸ್ವಿಂಗ್ ಎಲ್ಲ ಜೆ ಕಾಂಪೊನೆಂಟ್ ಕ್ಲಾಸ್ ನ ಇನ್ಹೆರಿಟ್ ಆಗಿರುತ್ತೆ, ಆದ್ರೆ ಈ ಜೆ ಕಾಂಪೊನೆಂಟ್ ಯಾವುದನ್ನ ಇನ್ಹೆರಿಟ್ ಮಾಡ್ತಾ ಉಂಟು, AWT ಕ್ಲಾಸ್ ಗೆ ಸಂಬಂಧಪಟ್ಟ ಕಂಟೈನರ್ ಕಾಂಪೊನೆಂಟ್ಸ್ ನ ಇನ್ಹೆರಿಟ್ ಮಾಡ್ತಾ ಉಂಟು. Thus a swing component is built on the compatible with an AWT component. ನೀವು ಏನೇ ಒಂದು ಸ್ವಿಂಗ್ ಕಾಂಪೊನೆಂಟ್ ಯೂಸ್ ಮಾಡ್ತಾ ಇದ್ರೆ ಆ ಸ್ವಿಂಗ್ ಕಾಂಪೊನೆಂಟ್ ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾವುದರ ಮೇಲೆ ಬೇಸ್ ಆಗಿರುತ್ತೆ ಅಂತ ಹೇಳಿದ್ರೆ AWT ಕಾಂಪೊನೆಂಟ್ ನ ಮೇಲೆನೆ ಬೇಸ್ ಆಗಿರುತ್ತೆ, ಅದರ ಜೊತೆಗೆ ಕಂಪ್ಯಾಟಿಬಿಲಿಟಿ ಆಗುತ್ತೆ, ಅದರಲ್ಲಿನೂ ವರ್ಕ್ ಆಗುತ್ತೆ. ಓಕೆ, all of the swing components are represented by classes defined within the package JAVA38.swing. ನೀವು ಏನೇ ಒಂದು ಸ್ವಿಂಗ್ ಕಾಂಪೊನೆಂಟ್ ಯೂಸ್ ಮಾಡಿ ನೀವು ಪ್ರೋಗ್ರಾಮ್ ಡೆವಲಪ್ ಮಾಡ್ತಾ ಇದ್ರೆ, ಕ್ಲಾಸಸ್ ನ ರೆಪ್ರೆಸೆಂಟೇಷನ್ ಮಾಡ್ತಾ ಇದ್ರೆ ಈ ಪ್ಯಾಕೇಜ್ ಕಂಪಲ್ಸರಿ ಯೂಸ್ ಮಾಡಲೇಬೇಕು. ನಿಮ್ಮ ಪ್ರೋಗ್ರಾಮ್ ಅಲ್ಲಿ ಏನಾಗಿರಬೇಕು, ಈ ಪ್ರೋಗ್ರಾಮ್ಗಳ ಈ ಪ್ಯಾಕೇಜ್ ನ ಬಳಸಲೇಬೇಕು. ದಟ್ ಈಸ್ JAVA38.swing. ಈ JAVA38.swing ಅನ್ನುವ ಪ್ಯಾಕೇಜ್ ನ ಯೂಸ್ ಮಾಡಬೇಕು. The following table shows the class name of a swing components including those they used as a container. ಸೊ ಇಲ್ಲಿ ಟೇಬಲ್ ನಲ್ಲಿ ನಿಮ್ಮ ಸ್ವಿಂಗ್ ಕಾಂಪೊನೆಂಟ್ಸ್ ಕಾಣಿಸ್ತಾ ಉಂಟು, ಅದೇ ಸ್ವಿಂಗ್ ಕಾಂಪೊನೆಂಟ್ಸ್ ನಲ್ಲಿ ಕೆಲವನ್ನ ನಾವು ಕಂಟೈನರ್ ಆಗಿ ಬಳಸ್ತೇವೆ. ಓಕೆ, ಫಾರ್ ಎಕ್ಸಾಂಪಲ್ ಜೆ ಆಪ್ಲೆಟ್ ಇಲ್ಲಿ ಡೆಪ್ರಿಕೇಟೆಡ್ ಅಂತ ಹೇಳ್ತಾ ಇದ್ದಾರೆ. ಈಗ ಅವತ್ತು ನಾವು ಆಪ್ಲೆಟ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ತಾ ಇಲ್ಲ. ಆಪ್ಲೆಟ್ಸ್ ಆರ್ ಅ ಟೈನಿ ಪ್ರೋಗ್ರಾಮ್, ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇನ್ ಯುವರ್ 2 marks ಇನ್ ಯುವರ್ ಫಸ್ಟ್ ಯೂನಿಟ್, ರೈಟ್. ಇಲ್ಲಿ ಜೆ ಆಪ್ಲೆಟ್ ಅಂತ ಹೇಳಿದ್ವಿ, ಇಟ್ ಈಸ್ ಡೆಪ್ರಿಕೇಟೆಡ್, ಆಲ್ರೆಡಿ ಇದನ್ನು ವ್ಯಾನಿಶ್ ಮಾಡಿದ್ವಿ. ಬಟನ್ಸ್ ಯೂಸ್ ಮಾಡಿದ್ರೆ ಜೆ ಬಟನ್ ಅಂತ ಹೇಳ್ತೀವಿ. ಚೆಕ್ ಬಾಕ್ಸಸ್ ಯೂಸ್ ಮಾಡಿದ್ರೆ ಜೆ ಚೆಕ್ ಬಾಕ್ಸ್, ಜೆ ಚೆಕ್ ಬಾಕ್ಸ್ ಮೆನು ಐಟಮ್. ಇಲ್ಲಿ ನಾವು ನೋಡ್ತಾ ಇದ್ವಿ ಚೆಕಬಲ್ ಮೆನು ಐಟಮ್, ಚೆಕ್ ಬಾಕ್ಸ್ ಮೆನು ಐಟಮ್ಸ್. ಸೊ ಇದನ್ನೇ ನಾವು ಇಲ್ಲಿ ಜೆ ಚೆಕ್ ಬಾಕ್ಸ್ ಮೆನು ಐಟಮ್ ಅಂತ ಹೇಳ್ತೀವಿ. ಜೆ ಕಲರ್ ಚೂಸರ್, ನೀವೇನೇ ಒಂದು ಕಲರ್ ಅಂತ ಯೂಸ್ ಮಾಡಬೇಕಾಗಿದ್ರೆ ಜೆ ಕಲರ್ ಚೂಸರ್ ಕಾಂಪೊನೆಂಟ್ ಯೂಸ್ ಮಾಡಬೇಕು. ಜೆ ಕಾಂಬೋ ಬಾಕ್ಸ್ ನ ಯೂಸ್ ಮಾಡಿದ್ರೆ ಜೆ ಕಾಂಬೋ ಬಾಕ್ಸ್ ಕಾಂಪೊನೆಂಟ್ ಆಗಿರುತ್ತೆ. ಜೆ ಕಾಂಪೊನೆಂಟ್, ಜೆ ಡೆಸ್ಕ್ಟಾಪ್ ಪೇನ್, ಸೊ ನಿಮ್ಮ ಡೆಸ್ಕ್ಟಾಪ್ ಪೇನ್ ಕಂಟ್ರೋಲ್ ಪ್ಯಾನ್. ಓಕೆ, ಜೆ ಡೈಲಾಗ್ ಬಾಕ್ಸಸ್ ಅಂತದೆಲ್ಲ ಯೂಸ್ ಮಾಡಿದ್ರೆ ಜೆ ಡೈಲಾಗ್ ಆಗಿರುತ್ತೆ. ಎಡಿಟರ್ ಪೇನ್, ಎಡಿಟರ್ಗೆ ಸಂಬಂಧಪಟ್ಟದ್ದು ಯಾವುದೇ ಯೂಸ್ ಮಾಡಿದ್ರೆ ಜೆ ಎಡಿಟರ್ ಪೇನ್ ಆಗುತ್ತೆ. ಜೆ ಫೈಲ್ ಚೂಸರ್, ಜೆ ಫಾರ್ಮ್ಯಾಟೆಡ್ ಟೆಕ್ಸ್ಟ್ ಫೀಲ್ಡ್, ಜೆ ಲೇಬಲ್, ಜೆ ಲೇಯರ್, ಜೆ ಫ್ರೇಮ್, ಜೆ ಇಂಟರ್ನಲ್ ಫ್ರೇಮ್. ಇಲ್ಲಿ ಎಲ್ಲ ನಿಮ್ಗೆ ಕಾಣುವ ಟೂಲ್ಸ್ ಎಲ್ಲ ಕಾಣಿಸ್ತಾ ಉಂಟು, ರೈಟ್. ನಮ್ಗೆ ಗೊತ್ತಿರೋದು ನೆನಪಿಟ್ಕೊಳ್ಬೇಕು, ಬಟನ್ ಆಗಿರ್ಬೋದು, ಕಾಂಬೋ ಬಾಕ್ಸ್ ಆಗಿರ್ಬೋದು, ಚೆಕ್ ಬಾಕ್ಸ್ ಆಗಿರ್ಬೋದು, ಚೆಕ್ ಬಾಕ್ಸ್ ಮೆನು ಐಟಮ್ ಆಗಿರ್ಬೋದು, ಡೈಲಾಗ್ ಆಗಿರ್ಬೋದು, ಜೆ ಲೇಬಲ್ ಆಗಿರ್ಬೋದು, ಜೆ ಫ್ರೇಮ್ ಆಗಿರ್ಬೋದು, ನೆಕ್ಸ್ಟ್ ಜೆ ಮೆನು ಆಗಿರ್ಬೋದು, ಜೆ ಲಿಸ್ಟ್ ಬಾಕ್ಸ್ ಆಗಿರ್ಬೋದು, ಜೆ ಮೆನು ಬಾರ್ ಆಗಿರ್ಬೋದು, ಜೆ ಮೆನು ಐಟಮ್ ಆಗಿರ್ಬೋದು, ಜೆ ಪ್ಯಾನಲ್ ಅಂಡ್ ಜೆ ಟೆಕ್ಸ್ಟ್ ಫೀಲ್ಡ್, ಜೆ ಟೆಕ್ಸ್ಟ್ ಏರಿಯಾ, ಜೆ ಸ್ಲೈಡರ್ಸ್. ಸೊ ಇಂಥದೆಲ್ಲ ಉಂಟು. ಇದರಲ್ಲಿ ಕೆಲವು ಇಲ್ಲಿ ನೋಡ್ತಾ ಇದ್ರೆ ಜೆ ಪಾಸ್ವರ್ಡ್ ಫೀಲ್ಡ್, ರೇಡಿಯೋ ಬಟನ್ ಮೆನು ಐಟಮ್, ಪ್ರೋಗ್ರೆಸ್ ಬಾರ್, ಆಪ್ಷನ್ ಪೇನ್, ಇಂಥದ್ದೆಲ್ಲ ನಿಮ್ಮ ಕೆಲವೆಲ್ಲ ಕಾಂಪೊನೆಂಟ್ ಆಗಿರುತ್ತೆ, ಕೆಲವೆಲ್ಲ ಕಂಟೈನರ್ಸ್ ಆಗಿರುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನೋಟಿಸ್ ದಟ್ ಆಲ್ ಕಾಂಪೊನೆಂಟ್ ಕ್ಲಾಸಸ್ ಬಿಗಿನ್ ವಿತ್ ದ ಲೆಟರ್ ಜೆ. ಯಾವ ಕಾಂಪೊನೆಂಟ್ ಕ್ಲಾಸಸ್ ಎಲ್ಲ ಜೆ ಲೆಟರ್ ಇಂದ ಸ್ಟಾರ್ಟ್ ಆಗ್ತಾ ಉಂಟು,
ಫಾರ್ ಎಕ್ಸಾಂಪಲ್ ದ ಕ್ಲಾಸ್ ಫಾರ್ ಎ ಲೇಬಲ್ ಇಸ್ ಜೆ ಲೇಬಲ್. ನಿಮ್ಮ ಲೇಬಲ್ ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಜೆ ಲೇಬಲ್ ಕ್ಲಾಸ್ ನ ಯೂಸ್ ಮಾಡಬೇಕು. ದ ಕ್ಲಾಸ್ ಫಾರ್ ಎ ಪುಷ್ ಬಟನ್, ನಿಮ್ಮ ಬಟನ್ ಕಂಟ್ರೋಲ್ ನ ತಗೊಳ್ಬೇಕಾದ್ರೆ ಜೆ ಬಟನ್. ಅದೇ ರೀತಿಯಲ್ಲಿ ನಿಮ್ಮ ಸ್ಕ್ರೋಲ್ ಬಾರ್ ತಗೊಳ್ಬೇಕಾಗಿದ್ರೆ ಸ್ಕ್ರೋಲ್ ಬಾರ್ ಆಗಿರುತ್ತೆ. ಸೊ ಇದೆಲ್ಲ ನಿಮ್ಮ ಕಾಂಪೊನೆಂಟ್ ಗೆ ಸಂಬಂಧಪಟ್ಟ ಕಂಟ್ರೋಲ್ಸ್. ಓಕೆ, ಇದನ್ನು ಯೂಸ್ ಮಾಡಿ ನಾವೇನ್ ಮಾಡ್ಬೋದು, ಇನ್ನು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಪ್ರೋಗ್ರಾಮ್ಸ್ ನೆಲ್ಲ ಡೆವಲಪ್ ಮಾಡಬಹುದು. Okay, yes, so that is about your components. Hope you understand this concept. We will meet in the next class.